ಕಳೆದ ಸಂಚಿಕೆಯಲ್ಲಿ ಕಳೆದ ಸಾರಿ ನಾವು ಹದ್ದಿನ ಕುರಿತಾದಂತಹ ಅನೇಕ ವಿಷಯಗಳನ್ನು ನಾವು ಕಲಿಯುತ್ತಾ ಬಂದೆವು. ಹದ್ದು ಆ ಜೀವಿತದಲ್ಲಿ ಹೇಗೆ ತನ್ನ ಜೀವಿತವನ್ನು ಅದು ಮಾರ್ಪಡಿಸಿಕೊಳ್ಳುತ್ತದೆ, ಹದ್ದಿನ ಜೀವಿತದ ವೈಶಿಷ್ಟ್ಯಗಳು ಏನು, ಈ ಎಲ್ಲ ವಿಷಯಗಳ ಕುರಿತು ನಾವು ನೋಡ್ತಾ ಬಂದು ನಂತರ ಆ ಹದ್ದಿನ ಜೀವಿತದಲ್ಲಿರ್ತಕ್ಕಂತಹ ಆತ್ಮೀಕ ಪಾಠವ ಏನು ಎಂಬುದನ್ನು ನಾವು ಸ್ವಲ್ಪವಾಗಿ ನಾವು ನೋಡ್ತಾ ಬಂದೆವು. ಕಳೆದ ಸಾರಿ ದಾವೀದನು ತನ್ನ ಜೀವಿತದಲ್ಲಿ ಹೇಗೆ ತನ್ನನ್ನು ಜಜ್ಜಿಕೊಂಡವನಾಗಿ ಆತನು ದೇವರಿಗೆ ಮೆಚ್ಚುವಂತಹ ಮನುಷ್ಯನಾದನು ಎಂಬತಕ್ಕಂಥ ವಿಷಯವಾಗಿ ನಾವು ನೋಡ್ತಾ ಬಂದೆವು. ಈ ದಿನ ಕೂಡ ನಾವು ಈ ಹದ್ದಿನ ವಿಷಯದ ಕುರಿತಾದಂತಹ ಒಂದು ವಿಷಯದಲ್ಲಿ ನಾವು ಮುಂದುವರಿಯುತ್ತಾ ನಾವು ಬರುವಂತಾಗೋಣ. ನಮ್ಮ ಈ ದಿನದ ಪ್ರಸ್ತಾಪವನ್ನು ನೋಡುವಾಗ we learn the lesson from birds and eagle ಎಂಬುದಾಗಿ, ಅದನ್ನು ನಾವು ಯೆಶಾಯನ ಬರೆದ ಗ್ರಂಥ 40ನೇ ಅಧ್ಯಾಯ 31ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ನಾವು ಹೀಗೆ ಓದುವಂತವರಾಗಿದ್ದೇವೆ. ಇದೇ ತಾನೇ ನಮ್ಮ ಈ ದಿನದ ಆ ಒಂದು ಸಂದೇಶವಾಗಿದೆ. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳರು ಎಂಬುದಾಗಿ. ನೋಡಿ, ನಾವು ನೋಡುವಾಗ ಹದ್ದಿಗೆ ಇರುವಂತಹ ಸಾಮರ್ಥ್ಯವನ್ನ ಯೆಶಾಯನು ತಾನೇ ತನ್ನ ಗ್ರಂಥದಲ್ಲಿಯೇ ಆತನು ಉಲ್ಲೇಖ ಮಾಡಿದ್ದಾನೆ. ಹದ್ದು ಅದು ಯಾವಾಗಲೂ ಕೂಡ ಬಲಿಷ್ಠವಾಗಿರುವಂತಹ ಒಂದು ಪಕ್ಷಿ ಆಗಿರುತ್ತದೆ. ಅದು ಹಾರುವಾಗ ದಣಿಯುವುದಿಲ್ಲ, ಅದು ನಡೆಯುವಾಗ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ ಎಂಬತಕ್ಕಂಥ ವಿಷಯವನ್ನ ನಾವು ನೋಡುವಾಗ, ಆತ್ಮಿಕವಾದಂತಹ ಜೀವಿತದಲ್ಲಿ ನಾವು ನಡೆಯುವಾಗ, ಆತ್ಮಿಕ ಜೀವಿತದಲ್ಲಿ ಸೈತಾನನು ನಮ್ಮನ್ನ ಯಾವುದೇ ರೀತಿಯಲ್ಲಿ ನಾವು ಎದುರುಗೊಳ್ಳಬೇಕೆಂಬ ಸತ್ಯವನ್ನು ನಮಗೆ ತಿಳಿಸುವಂತದ್ದಾಗಿದೆ. ನಾವು ಆದಿಕಾಂಡಗಳ ಪುಸ್ತಕ 1ನೇ ಅಧ್ಯಾಯ 22 ಮತ್ತು 23ನೇ ವಚನಕ್ಕೆ ನಾವು ಬರುವಾಗ ನಾವು ಅಲ್ಲಿ ಹೀಗೆ ಓದುವಂತವರಾಗಿದ್ದೇವೆ. ಇದಲ್ಲದೆ ದೇವರು ಅವುಗಳಿಗೆ, ನೀವು ಅಭಿವೃದ್ಧಿಯಾಗಿ ಹೆಚ್ಚಿರಿ, ಜಲಚರಗಳು ಸಮುದ್ರದ ನೀರಿನಲ್ಲಿ ತುಂಬಿಕೊಳ್ಳಲಿ, ಪಕ್ಷಿಗಳು ಭೂಮಿಯ ಮೇಲೆ ಹೆಚ್ಚಲಿ ಎಂದು ಹೇಳಿ ಆಶೀರ್ವದಿಸಿದನು. ನಾವಿಲ್ಲಿ ನೋಡುವಾಗ ಆದಿಕಾಂಡಗಳ ಪುಸ್ತಕದ 1ನೇ ಅಧ್ಯಾಯವನ್ನು ನೋಡ್ತೇವೆ. ನಾವು ಆ ಆದಿಕಾಂಡಗಳ ಪುಸ್ತಕದ ಪ್ರಾರಂಭದಲ್ಲಿ ದೇವರು ಭೂಮಿಯನ್ನ ಸೃಷ್ಟಿ ಮಾಡಿ, ಆತನು ಪ್ರಾಣಿಗಳನ್ನ ಪಕ್ಷಿಗಳನ್ನ ಸೃಷ್ಟಿ ಮಾಡಿ, ಆತನು ಎಲ್ಲವನ್ನೂ ಕೂಡ ಆಶೀರ್ವಾದ ಮಾಡಿದ್ದಾನೆ. ಆತನು ಹೇಳಿರುವಂತ ಮಾತು ಪಕ್ಷಿಗಳು ಕೂಡ ಹೆಚ್ಚಲಿ ಎಂಬುದಾಗಿ ಆಶೀರ್ವಾದ ಮಾಡಿದನು. ಹಾಗಾಗಿ ಆತನು ಪಕ್ಷಿಗಳನ್ನು ಕೂಡ ಆಶೀರ್ವಾದ ಮಾಡುವುದರಿಂದ ಪಕ್ಷಿಗಳಲ್ಲಿಯೂ ಕೂಡ ಆತನು ವಿಶೇಷವಾದ ಜ್ಞಾನವನ್ನ ಕೊಟ್ಟಿದ್ದಾನೆ. ಆದ್ರಿಂದ ನೋಡ್ತೇವೆ ನಾವು ಆನೆಯಿಂದ ಹಿಡಿದು ಇರುವೆ ತನಕ ಇರುವಂತ ಎಲ್ಲಾ ಜೀವರಾಶಿಗಳಲ್ಲಿ, ಎಲ್ಲಾ ಜೀವಿಗಳಿಗೂ, ಎಲ್ಲಾ ಪಕ್ಷಿಗಳಿಗೂ ಅದರದೇ ಆದ ಒಂದು ಸ್ಥಾನಮಾನಗಳನ್ನ ನಾವು ನೋಡುವಂತವರಾಗಿದ್ದೇವೆ. ಹಾಗಾಗಿ ಹದ್ದಿನ ಬಗ್ಗೆ ನಾವು ವಿಶೇಷವಾಗಿ ನಾವು ಈ ಸಂದರ್ಭದಲ್ಲಿ ನಾವು ತಿಳ್ಕೊಳ್ತಾ ನಾವು ಬಂದಿದ್ದೇವೆ. ಇನ್ನು ಹೆಚ್ಚಿನ ಕುತೂಹಲಕರವಾದ ಸಂಗತಿಯನ್ನ ಈ ದಿನವೂ ಕೂಡ ನಾವು ಹದ್ದಿನ ಬಗ್ಗೆ ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡೋಣ. ಕಳೆದ ಸಾರಿ ನಾವು ಹದ್ದಿನ ಸಂಬಂಧವಾಗಿ 7 ವಿಷಯಗಳ ಕುರಿತು ನಾವು ತಿಳಿದುಕೊಂಡೆವು. ಅದೇ ರೀತಿಯಾಗಿ ಈ ದಿನವೂ ಕೂಡ 7 ವಿಷಯಗಳ ಕುರಿತು ನಾವು ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡ್ತಾ ಬರೋಣ. ಮೊದಲನೇದಾಗಿ ನೋಡುವಾಗ, ಈ ದಿನ ಧ್ಯಾನದಲ್ಲಿ ನೋಡುವಾಗ, ಹದ್ದು 700 ಮೀಟರ್ ಎತ್ತರದವರೆಗೂ ಹಾರಾಟವನ್ನ ಮಾಡುತ್ತದೆ. ಹಾಗಾಗಿ ನಾವು ನೋಡುವಾಗ ಅದು ಎತ್ತರದಲ್ಲಿ ಗೂಡು ಕಟ್ಟಿಕೊಳ್ಳುತ್ತದೆ ಎಂಬ ವಿಷಯವನ್ನು ನಾವು ಕಳೆದ ಸಾರಿ ನೋಡಿದ್ದೇವೆ. ಅದೇ ಪ್ರಕಾರವಾಗಿ ಅದು 700 ಮೀಟರ್ಗಳಿಗೂ ಹೆಚ್ಚಿನ ಒಂದು ಎತ್ತರಕ್ಕೆ ಅದು ಹಾರಾಟವನ್ನ ಮಾಡ್ತದೆ ಎಂಬುದನ್ನು ನೋಡ್ತೇವೆ. ನಾವು ಎತ್ತರ ಎಂಬುದಾಗಿ ನೋಡುವಾಗ ನಮ್ಮ ಆತ್ಮೀಕವಾದ ಜೀವಿತದಲ್ಲಿ ನಾವು ಕೂಡ ಎತ್ತರದ ಸ್ಥಾನಕ್ಕೆ ನಾವು ಎತ್ತಲ್ಪಟ್ಟವರಾಗಿ ನಾವು ಹೋಗಬೇಕು. ನಾವು ಸತ್ಯವೇದ ನೋಡ್ತೇವೆ, ನಾವು ಎಲ್ಲವನ್ನೂ ಕೂಡ ಆತನು ಎತ್ತರದ ಸ್ಥಾನದಲ್ಲಿ ನೋಡುವಂತವನಾಗಿದ್ದಾನೆ, ಉನ್ನತ ಸ್ಥಾನದಲ್ಲಿ ನಮ್ಮ ನೋಡುವಂತವನಾಗಿದ್ದಾನೆ. ನಾವು ಕೂಡ ಯಾವ ಲೆಕ್ಕಕ್ಕೂ ಬಾರದೇ ಇದ್ದರೂ ಕೂಡ ಆತನು ನಮ್ಮನ್ನ ಉನ್ನತವಾದ ಸ್ಥಾನದಲ್ಲಿ ಆತನು ನೋಡಿದ್ದಾನೆ. ಅದನ್ನೇ ತಾನು ನೋಡ್ತೇವೆ ನಾವು 121ನೇ ಕೀರ್ತನೆಯಲ್ಲಿ ಆತನು ಕೀರ್ತನೆಕಾರನು ಹೀಗೆ ಬರೆಯುವಂತವನಾಗಿದ್ದಾನೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ. ನಾವು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡ್ತೇನೆ ಎಂಬುದಾಗಿ ಆತನು ಬರೆಯುವಂತವನಾಗಿದ್ದಾನೆ. ನನ್ನ ಸಹಾಯವು ಎಲ್ಲಿಂದ ಬರುವಂತದ್ದಾಗಿದೆ.
ಭೂಮಿಯಾಕಾಶಗಳನ್ನ ಉಂಟು ಮಾಡಿದಂತ ಯೆಹೋವನಿಂದಲೇ ನನಗೆ ಸಹಾಯವು ಬರುತ್ತದೆ ಎಂಬುದಾಗಿ ಕೀರ್ತನೆಕಾರನು ಬರೆಯುತ್ತಾನೆ. ಹಾಗಾಗಿ ನನ್ನ ಪ್ರಿಯ ದೇವ ಜನರೇ, ಹದ್ದು ಎತ್ತರಕ್ಕೆ ಹಾರುವುದನ್ನ ದೇವರು ಇಲ್ಲಿ ಆತ್ಮೀಕವಾದ ಪಾಠವಾಗಿ ನಮಗೆ ಕಲಿಸುವಂತವನಾಗಿದ್ದಾನೆ. ಅದು ಹೇಗೆ ಅದು ಉನ್ನತವಾದ ಸ್ಥಾನಕ್ಕೆ ಹಾರಿ ಉನ್ನತವಾದ ಸ್ಥಾನದಲ್ಲಿ ತನ್ನ ಗೂಡನ್ನ ಕಟ್ಟಿಕೊಳ್ತದೋ, ಅದೇ ಪ್ರಕಾರವಾಗಿ ಆತ್ಮೀಯ ಮಕ್ಕಳಾಗಿರ್ತಕ್ಕಂತಹ ನಾವು ಕೂಡ ಉನ್ನತೋನ್ನತವಾದಂತಹ ದೇವರನ್ನ ಉನ್ನತವಾದಂತಹ ಸ್ಥಿತಿಯಲ್ಲೇ ಸೇರಿಕೊಳ್ಳಬೇಕು. ಆತನನ್ನು ಉನ್ನತವಾದಂತಹ ಸ್ಥಿತಿಯಲ್ಲೇ ಸ್ಮರಿಸಬೇಕೆಂಬುದಾಗಿ ಕರ್ತನು ತಾನೇ ಬಯಸುವಂತವನಾಗಿದ್ದಾನೆ. ನಂತರ ನೋಡ್ತೇವೆ ನಾವು ಇದರ ಈ ಒಂದು ಹದ್ದಿನ ಜೀವನದ ಉದ್ದಕ್ಕೂ ಕೂಡ ಅದರ ಉಗುರುಗಳು ಮತ್ತು ಕೊಕ್ಕು ಬೆಳೆಯುತ್ತಾ ಹೋಗುತ್ತದೆ. ಅದರ ಜೀವನದ ಉದ್ದಕ್ಕೂ ಕೂಡ ಮೊದಲನೇದಾಗಿ ನಾವು ನೋಡುವಾಗ ಅದು 700 ಮೀಟರ್ ಎತ್ತರಕ್ಕೆ ಅದು ಹಾರಾಟ ಮಾಡುವಂತದ್ದಾಗಿದೆ. ಎರಡನೇದಾಗಿ ನೋಡುವಾಗ ಅದರ ಜೀವನದ ಉದ್ದಕ್ಕೂ ಕೂಡ ಅದರ ಉಗುರುಗಳು ಅದರ ಕೊಕ್ಕು ಬೆಳೆಯುತ್ತಾ ಇರುತ್ತದೆ. ಹಾಗಾಗಿ ನಮ್ಮ ಆತ್ಮಿಕ ಜೀವಿತದಲ್ಲೂ ಕೂಡ ನಾವು ಯಾವಾಗಲೂ ಕೂಡ ನಾವು ಸಾಯುವ ತನಕ ನಾವು ಆತ್ಮಿಕವಾಗಿ ಬೆಳೆಯುತ್ತಲೇ ಇರಬೇಕೆಂಬತಕ್ಕಂಥ ಸತ್ಯವನ್ನು ನಮಗೆ ತಿಳಿಸುವಂತದ್ದಾಗಿದೆ. ಹಾಗಾಗಿ ನಮ್ಮ ಆತ್ಮಿಕವಾದ ಜೀವಿತದಲ್ಲಿ ನಾವು ಯಾವಾಗಲೂ ಕೂಡ ಕರ್ತನನ್ನು ನಾವು ಜೊತೆಯಾಗಿ ಮಾಡಿಕೊಂಡವರಾಗಿ ನಾವು ನಮ್ಮ ಜೀವಿತದ ದಿನಗಳನ್ನ ಕಳೆಯಬೇಕೆಂಬ ಸತ್ಯವನ್ನು ನಮಗೆ ತಿಳಿಸುವಂತದ್ದಾಗಿದೆ. ನಂತರ ನೋಡ್ತೇವೆ ನಾವು ಮೂರನೇದಾಗಿ ನೋಡುವಾಗ ಇದು ಗಾಳಿಗೆ ಹೆದರುವುದಿಲ್ಲ. ಬಿರುಗಾಳಿ ಬರುವಾಗ ಎಲ್ಲಾ ಪಕ್ಷಿಗಳು ಭಯದಿಂದ ತಮ್ಮ ಗೂಡುಗಳನ್ನು ಸೇರಿಕೊಳ್ಳುವಾಗ ಏಕೈಕ ಪಕ್ಷಿಯಾಗಿರ್ತಕ್ಕಂಥ ಈ ಒಂದು ಹದ್ದು ಅದು ಗಾಳಿಗೆ ಬೆದರದೆ ಅದು ಗಾಳಿಗೆ ವಿರುದ್ಧವಾದ ದಿಕ್ಕಿನಲ್ಲಿ ಅದು ಚಲಿಸುವಂತ ಒಂದು ಪಕ್ಷಿಯಾಗಿದೆ. ಅಷ್ಟು ಸಾಮರ್ಥ್ಯವನ್ನ ದೇವರು ತಾನೇ ಹದ್ದಿಗೆ ಒದಗಿಸಿಕೊಟ್ಟಿದ್ದಾನೆ. ನಾಲ್ಕನೇ ವಿಷಯಕ್ಕೆ ನಾವು ಬರುವಾಗ ಮಿಂಚು ಗುಡುಗುಗಳಿಗೆ ಇದು ಸಡ್ಡು ಹೊಡೆಯುತ್ತದೆ. ಮಿಂಚು ಗುಡುಗುಗಳಿಗೆ ಇದು ಸಡ್ಡು ಹೊಡೆಯುವಂತ ಒಂದು ಪಕ್ಷಿಯಾಗಿದೆ. ನಾವು ನೋಡ್ತೇವೆ ಎಷ್ಟೋ ಸಾರಿ ಈ ಲೋಕದಲ್ಲಿ ಮಿಂಚು ಗುಡುಗುಗಳು ಬಂದಾಗ ನಾವೇ ಎದುರುವಂತದನ್ನ ನಾವು ನೋಡುವಂತವರಾಗಿದ್ದೇವೆ. ನಮಗೂ ಕೂಡ ಎಷ್ಟೋ ಸಾರಿ ಭಯ ಉಂಟಾಗುವಂತದ್ದಾಗಿದೆ. ಆದರೆ ಈ ಪಕ್ಷಿ ಆ ಮಿಂಚಿಗೂ ಗುಡುಗಿಗೂ ಕೂಡ ಹೆದರದೆ ಅಂತ ಸಂದರ್ಭದಲ್ಲಿ ಇದು ಹಾರಾಟವನ್ನ ಮಾಡಿಸುವಂತ ಪಕ್ಷಿಯಾಗಿದೆ. ಈ ಮಿಂಚು ಗುಡುಗುಗಳು ಇವೆಲ್ಲವೂ ನಮ್ಮ ಜೀವಿತದಲ್ಲಿ ಬರ್ತಕ್ಕಂತ ಏರುಪೇರುಗಳನ್ನ ನಮಗೆ ತಿಳಿಸುವಂತದ್ದಾಗಿದೆ. ಏರುಪೇರುಗಳು ಬರುವಾಗ, ಕಷ್ಟಗಳು ಬರುವಾಗ ನಾವು ಬೆದರದೆ ನಾವು ಮುಂದೆ ಸಾಗಬೇಕೆಂಬತಕ್ಕಂತಹ ಆತ್ಮಿಕವಾದಂತಹ ಪಾಠವನ್ನು ನಮಗೆ ಈ ಮೂಲಕ ತಿಳಿಸುವಂತದ್ದಾಗಿದೆ. ನಂತರ ನೋಡ್ತೇವೆ ಹದ್ದು ಒಂದು ನಿರ್ಭಯವಾಗಿರ್ತಕ್ಕಂಥ ಪಕ್ಷಿ. ಇದು ನಿರ್ಭಯವಾಗಿ ನಿರ್ಭೀತಿಯಿಂದ ಇದು ಜೀವಿಸುವಂತ ಒಂದು ಪಕ್ಷಿಯಾಗಿದೆ. ಸಾಮಾನ್ಯವಾಗಿ ಇದಕ್ಕೆ ಯಾರು ಕೂಡ ಇದರ ತಂಟೆಗೆ ಬರುವುದಿಲ್ಲ. ಹಾಗಾಗಿ ಇದಕ್ಕೆ ವೈರಿಗಳು ಇಲ್ಲ ಎಂಬುದಾಗಿ ಹೇಳಬಹುದು. ಆದರೆ ಈ ನಿರ್ಭಯವಾಗಿರ್ತಕ್ಕಂಥ ಈ ಪಕ್ಷಿಯು ಕೂಡ ಒಬ್ಬ ವೈರಿ ಇದ್ದಾನೆ. ಆ ವೈರಿ ಯಾರು ಎಂಬುದಾಗಿ ಹೇಳುವಾಗ ರಾವಣ್ ಅಂತಕ್ಕಂಥ ಒಂದು ಪಕ್ಷಿ ಇದೆ. ಆ ಪಕ್ಷಿ ಈ ಪಕ್ಷಿಯನ್ನ ಯಾವಾಗಲೂ ದ್ವೇಷ ಮಾಡುವಂತದ್ದಾಗಿದೆ. ಈಗ ಏನ್ ಮಾಡ್ತದೆ, ಆ ರಾವಣ ಅಂತಕ್ಕಂಥ ಪಕ್ಷಿ ಎಷ್ಟೋ ಸಂದರ್ಭಗಳಲ್ಲಿ ಅದೇನ್ ಮಾಡ್ತದೆ, ಈಗ ಈ ಒಂದು ಹದ್ದನ್ನ ಅದು ಅಟ್ಯಾಕ್ ಮಾಡುವಂತದ್ದಾಗಿದೆ. ಎಂತ ಸಂದರ್ಭದಲ್ಲಿ ಇದು ಅದರ ಮೇಲೆ ಎರಗುತ್ತದೆ ಎಂಬುದಾಗಿ ಹೇಳುವಾಗ, ಒಂದು ವೇಳೆ ಹದ್ದು ತನ್ನ ಮೈಯನ್ನ ಮರೆತು ಅದು ತಾನು ಮೈಯನ್ನ ಮರೆತು ಕುಳಿತಿರುವಂತ ಸಂದರ್ಭದಲ್ಲಿ ರಾವಣ್ ಅಂತಕ್ಕಂಥ ಒಂದು ಚಿಕ್ಕ ಪಕ್ಷಿ ಏನ್ ಮಾಡ್ತದೆ, ಈಗ ಹದ್ದಿನ ಮೇಲೆ ಅದು ಎರಗುವಂತದ್ದಾಗಿದೆ. ಹದ್ದಿನ ಮೇಲೆ ಎರಗಿ ಏನ್ ಮಾಡ್ತದೆ, ಈಗ ಅದು ಆ ಹದ್ದಿನ ಕುತ್ತಿಗೆಯನ್ನ ಕಚ್ಚುವಂತದ್ದಾಗಿರ್ತದೆ. ನೋಡ್ರಿ, ಆ ಹದ್ದಿನ ಕುತ್ತಿಗೆಯನ್ನ ಕಚ್ಚುವಾಗ ಆ ಹದ್ದಿಗೆ ಯಾವುದೇ ರೀತಿಯಲ್ಲೂ ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಆ ನೋವು ಉಂಟಾಗ್ತಾ ಇದೆ, ಸಾಯುವಷ್ಟು ನೋವಾಗ್ತಾ ಇದೆ. ಈಗ ಹದ್ದು ಏನ್ ಮಾಡ್ತದೆ, ಅದಕ್ಕೆ ಅರ್ಥ ಆಗ್ತದೆ, ಈಗ ನಾನು ಇಲ್ಲೇ ಇದ್ರೆ ನಾನು ನನ್ನ ಜೀವವನ್ನ ಉಳಿಸೋಳಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಸತ್ಯ ಅದಕ್ಕೆ ಅರಿವಾಗ್ತದೆ. ಇವಾಗ ಏನ್ ಮಾಡ್ತದೆ, ಅದು ಒಡನೆ ಏನ್ ಮಾಡ್ತದೆ, ಅದು ಆರೋದಕ್ಕೆ ಶುರು ಮಾಡ್ತದೆ. ಅದು ಒಡನೆ ಆರುವುದಕ್ಕೆ ಶುರು ಮಾಡಿದಾಗ ಅದು ಎತ್ತರಕ್ಕೆ ಆರುವಾಗ ಆ ಪಕ್ಷಿಗೆ ಆಗ್ತದೆ, ಈಗ ಅದು ಹೆಚ್ಚು ದೂರಕ್ಕೆ ಹೋಗುವಂತ ಸಂದರ್ಭದಲ್ಲಿ ಆ ಪಕ್ಷಿಗೆ ಏನಾಗ್ತದೆ, ಉಸಿರುಗಟ್ಟಿದಂತ ಒಂದು ಸಂದರ್ಭ ಉಂಟಾಗ್ತದೆ. ಉಸಿರುಗಟ್ಟುವಂತ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಯಾವಾಗ ಆ ವೈರಿಯ ಪಕ್ಷಿಗೆ
ಉಸಿರುಗಟ್ಟುವಂತ ಒಂದು ವಾತಾವರಣ ಶುರುವಾಗ್ತದೋ ಆವಾಗ ಏನ್ ಮಾಡ್ತದೆ, ಅದು ತನ್ನ ಆ ಒಂದು ಹಿಡಿತವನ್ನ ಸಡಲ ಮಾಡ್ತದೆ. ತನ್ನ ಹಿಡಿತವನ್ನ ಸಡಲ ಮಾಡಿದಾಗ, ನಾನು ಕಳೆದ ಸಾರಿ ಹೇಳಿದ ಪ್ರಕಾರವಾಗಿ ಹದ್ದು 180 ಡಿಗ್ರಿಗೆ ಅದು ತನ್ನ ಕುತ್ತಿಗೆಯನ್ನು ತಿರುಗಿಸುವಂತದ್ದಾಗಿದೆ. ಈಗ ಏನ್ ಮಾಡ್ತದೆ ಹದ್ದು, ಅದು 180 ಡಿಗ್ರಿಗೆ ತಿರುಗಿಸಿ ಆ ಪಕ್ಷಿಯನ್ನ ಹಿಡಿದು, ಅದು ಆ ಪಕ್ಷಿ ನಿಷ್ಪ್ರಯೋಜನವಾದಾಗ ಆ ಪಕ್ಷಿಯನ್ನು ಹಿಡಿದು ಸಾಯಿಸುವಂತದ್ದಾಗಿದೆ. ಇದು ಬಹಳ ವಿಶೇಷವಾದ ಒಂದು ಗುಣ ಹದ್ದಿನಲ್ಲಿದೆ. ಪ್ರಿಯರೇ, ನಾವು ಇಲ್ಲಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಆತ್ಮೀಯ ಸತ್ಯ ಏನೆಂಬುದಾಗಿ ಹೇಳುವಾಗ, ಇಲ್ಲಿ ಒಂದು ಆತ್ಮೀಯ ಸತ್ಯ ಇದೆ. ಅದು ಏನೆಂಬುದಾಗಿ ಹೇಳುವಾಗ, ನಮಗೂ ಕೂಡ ಒಬ್ಬ ಸೈತಾನನು ಇರ್ತಕ್ಕಂಥ ವೈರಿ ಇದ್ದಾನೆ. ಆ ಒಬ್ಬ ಸೈತಾನನು, ವೈರಿ ಎಂಬತಕ್ಕಂಥ ಸೈತಾನನು ನಮ್ಮ ಮೇಲೆ ಯಾವಾಗ ಇರುತ್ತಾನೆ ಎಂಬುದಾಗಿ ನೋಡುವಾಗ, ನಾವು ನಿರ್ಭಯವಾಗಿ ನಾವು ಜೀವಿಸುತ್ತಾ, ನಾವು ಅಲಾಸ್ಯವಾದ ಕಾರ್ಯಗಳನ್ನ ನಾವು ಮಾಡುವಾಗ ಆತನ ನಮ್ಮ ಮೇಲೆ ಇರುವಂತವನಾಗಿದ್ದಾನೆ. ಪೌಲನು ಬರೀತಾನೆ, ಸೈತಾನು ಹೇಗೆ ನಮ್ಮ ಮೇಲೆ ಆತನು ಬರ್ತಾನೆ ಎಂಬುದಾಗಿ ಹೇಳುವಾಗ, ಸೈತಾನನ ಮೇಲೆ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಆತನು ಬರುವಂತವನಾಗಿದ್ದಾನೆ. ನಮ್ಮ ಮೇಲೆ ಆತನು ಎರಗುವಂತವನಾಗಿದ್ದಾನೆ. ಹಾಗಾಗಿ ನಾವು ಇಂತಹ ಸಂದರ್ಭದಲ್ಲಿ ಸೈತಾನನು ನಮ್ಮ ಮೇಲೆ ಬರುವಾಗ, ಸೈತಾನ ನಮ್ಮ ಮೇಲೆ ಆತನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಬರುವಾಗ ನಾವು ಮಾಡ್ಬೇಕಾಗಿರ್ತಕ್ಕಂಥ ಕಾರ್ಯವೇನು? ಇಲ್ಲಿ ನಾವು ನೋಡ್ತೇವೆ, ಆ ಹದ್ದು ಅದು ಈ ಒಂದು ಕೆಳಗಡೆ ಇದ್ದರೆ ಅದರ ಜೀವಿತ ಉಳಿಯುತ್ತಾ ಇರಲಿಲ್ಲ. ಅದು ಏನ್ ಮಾಡ್ತೀಗ, ತನ್ನ ಬದುಕಿಗೋಸ್ಕರ ತನ್ನನ್ನ ತಾನು ಅದು ರಕ್ಷಣೆ ಮಾಡುವುದಕ್ಕೋಸ್ಕರ ಏನ್ ಮಾಡ್ತಾ, ಅದು ಎತ್ತರವಾದ ಸ್ಥಳಕ್ಕೆ ಆಯಿತು. ಅದೇ ಪ್ರಕಾರವಾಗಿ ನಾವುಗಳು ಕೂಡ ಸೈತಾನನ ಮೇಲೆ ಎರಗಿ ಬರುವಾಗ ನಾವು ಉನ್ನತೋನ್ನತವಾಗಿರ್ತಕ್ಕಂಥ ಕರ್ತನ ಬಳಿಗೆ ನಾವು ಏರಿ ಹೋಗಬೇಕು. ಆದರೆ ಉನ್ನತೋನ್ನತವಾಗಿರ್ತಕ್ಕಂಥ ಕರ್ತನ ಬಳಿಗೆ ನಾವು ಏರಿ ಹೋಗುವಂಥದ್ದು ಹೇಗೆ? ಉನ್ನತೋನ್ನತವಾಗಿರ್ತಕ್ಕಂಥ ಕರ್ತನ ಬಳಿಗೆ ನಾವು ಏರಿ ಹೋಗುವುದು ಯಾವುದರ ಮೂಲಕ ಎಂಬುದಾಗಿ ನಮ್ಮೆಲ್ಲರಿಗೂ ಗೊತ್ತಿದೆ. ನಾವು ಪ್ರಾರ್ಥನೆಯ ಮೂಲಕವಾಗಿ ಸೈತಾನನ ನಾವು ಜಯಿಸಬೇಕು. ಸೈತಾನನನ್ನು ನಾವು ಜಯಿಸದೆ ಹೋದರೆ ಆತನ ಮೇಲೆ ಆತನು ಬೀಳುವಂತವನಾಗಿದ್ದಾನೆ. ನೋಡ್ರಿ, ನಾವು ಎಷ್ಟೇ ರೀತಿಯಲ್ಲಿ ನಾವು ಆತ್ಮಿಕರಾಗಿದ್ದರೂ ಕೂಡ, ನಮ್ಮಲ್ಲಿ ಎಷ್ಟೇ ಆತ್ಮಿಕ ಜೀವಿತ ಇದ್ದರೂ ಕೂಡ ನಾವು ಎಷ್ಟೋ ಸಾರಿ ನಾವು ಸೋತು ಹೋಗುತ್ತೇವೆ. ಯಾವಾಗ? ನಾವು ನಮ್ಮ ಮೈಯನ್ನು ಮರೆತಾಗ. ಹದ್ದು ಒಂದು ನಿರ್ಭೀತಿಯಾಗಿರ್ತಕ್ಕಂಥ, ನಿರ್ಭಯವಾಗಿರ್ತಕ್ಕಂಥ ಪಕ್ಷಿಯಾಗಿದೆ. ಸಾಮಾನ್ಯವಾಗಿ ಯಾರು ಅದಕ್ಕೆ ಅಡೆತಡೆಗಳನ್ನು ಉಂಟು ಮಾಡ್ತಕ್ಕಂಥ ಯಾವ ಪಕ್ಷಿಗಳು ಇಲ್ಲ. ಇಂತಹ ಸಂದರ್ಭದಲ್ಲಿ ಆ ಒಂದು ಪಕ್ಷಿ ಮೈ ಮರೆತಾಗ, ಆ ಒಂದು ವಿರುದ್ಧವಾಗಿರ್ತಕ್ಕಂಥ ದಿಕ್ಕಿನಲ್ಲಿ ಅದು ಹೋಗುವಾಗ ಹೇಗೆ ಅದರ ವೈರಿ ಅದರ ಮೇಲೆ ಬೀಳ್ತಾನೋ, ಅದೇ ಪ್ರಕಾರವಾಗಿ ಸೈತಾನನು ಕೂಡ ನಮ್ಮ ಮೇಲೆ ಬೀಳುವಂತವನಾಗಿದೆ ಅಂತಕ್ಕಂಥ ಸತ್ಯವನ್ನು ನಮಗೆ ದೇವರು ತಾನೇ ಈ ಮೂಲಕ, ಈ ಪಕ್ಷಿಯ ಮೂಲಕ ತಿಳಿಸುವಂತವನಾಗಿದ್ದಾನೆ. ಮತ್ತು ಅದನ್ನ ನಾವು ಆ ಸೈತಾನನನ್ನ ಎದುರಿಸಬೇಕಾದರೆ ಪ್ರಾರ್ಥನೆ ಎಂಬ ಅಸ್ತ್ರದ ಮುಖಾಂತರವಾಗಿ ನಮ್ಮ ಒಂದು ಆತ್ಮಿಕ ಜೀವಿತವನ್ನ ಹೆಚ್ಚಿಸಿಕೊಳ್ಳಬೇಕಂತಕ್ಕಂಥ ಸತ್ಯವನ್ನ ನಮಗೆ ತಿಳಿಸುವಂತವನಾಗಿದ್ದಾನೆ. ನಂತರ ನೋಡ್ತೇವೆ ನಾವು ನಂತರದ ಸ್ಥಾನಕ್ಕೆ ನಾವು ಬರುವಾಗ, 5ನೇ ವಿಷಯಕ್ಕೆ ನಾವು ಬರುವಾಗ, ಪಕ್ಷಿಗಳ ರಾಜ. ಈ ಒಂದು ಹದ್ದು ಎಲ್ಲಾ ಪಕ್ಷಿಗಳಲ್ಲೂ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವನ್ನ ಹೊಂದಿದೆ. ಮತ್ತು ಈ ಒಂದು ಪಕ್ಷಿಗಳು ಯಾವಾಗಲೂ ಕೂಡ ಸಂಘ ಜೀವಿಗಳಾಗಿ ವಾಸ ಮಾಡ್ತವೆ. ಈ ಸಂಘ ಜೀವಿಗಳಾಗಿ ವಾಸ ಮಾಡುವಾಗ ಇವು ಅಲ್ಲಿ ಆ ಒಂದು ವೈರಿಯ ಕೊರತೆ ಬಹಳ ಕಡಿಮೆ ಇರ್ತದೆ. ಆದ್ರಿಂದ ಈ ಸಂಘ ಜೀವನ ನಮ್ಗೆ ಏನ್ ತೋರಿಸ್ತದೆ ಎಂಬುದಾಗಿ ನೋಡುವಾಗ, ನಾವೆಲ್ಲರೂ ಕೂಡ ಸಭೆಯಾಗಿ ಸೇರಿ ಕರ್ತನನ್ನ ಆರಾಧಿಸಬೇಕು. ನಾವೆಲ್ಲರೂ ಒಟ್ಟಾಗಿ ಕುಟುಂಬವಾಗಿ ಸೇರಿ ಆತನನ್ನು ಆರಾಧನೆ ಮಾಡಬೇಕು. ಆತನನ್ನು ನಾವು ಯಾವಾಗಲೂ ಎಡಬಿಡದೆ ಕೊಂಡಾಡಬೇಕು. ನಾವು ಒಟ್ಟಾಗಿ ನಾವು ಪ್ರಾರ್ಥನೆ ಮಾಡುವಾಗ, ಒಟ್ಟಾಗಿ ನಾವು ಆತನನ್ನ ಸ್ತುತಿಸುವಾಗ ಅಲ್ಲಿ ಬಲ ಇರ್ತದೆ ಅಂತಕ್ಕಂಥ ವಿಷಯವನ್ನು ನಮಗೆ ಈ ಒಂದು ಹದ್ದುಗಳ ಮುಖಾಂತರವಾಗಿ ಕರ್ತನು ನಮಗೆ ತಿಳಿಸುವಂತವನು ಕೂಡ ಆಗಿದ್ದಾನೆ. ಹಾಗಾಗಿ ನನ್ನ ಪ್ರಿಯ ದೇವ ಜನರೇ, ಈ ಸಂಜೆ ವೇಳೆಯಲ್ಲಿ ಈ ಒಂದು 7 ವಿಷಯಗಳ ಕುರಿತು ನಾವು ನೋಡುವಾಗ, ಇವೆಲ್ಲವೂ ಕೂಡ ಹದ್ದಿನ ವಿಷಯಕ್ಕೆ ನಾವು ಬರುವಾಗ, ಹದ್ದು ತಾನೇ ನಮ್ಮ ಜೀವಿತಕ್ಕೆ ಅದು ಬಹಳ ಹತ್ತಿರವಾದ ಒಂದು ಪಕ್ಷಿಯಾಗಿದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ನಂತರ ನೋಡ್ತೇವೆ ನಂತರ ನಾವು ಬರುವಾಗ ಹದ್ದು ಯಾವ ಕಾರ್ಯಗಳನ್ನ ಮಾಡ್ತದೆ ಎಂಬುದನ್ನ ನಾವು ಸತ್ಯವೇದದ ಆತ್ಮೀಯ ವಿಷಯಕ್ಕೆ ನಾವು ತಿಳಿದುಕೊಳ್ತಾ ನಾವು ಬರೋಣ. ವಿಮೋಚನಾ ಕಾಂಡ 19ನೇ ಅಧ್ಯಾಯ 4ನೇ ವಚನಕ್ಕೆ ನಾವು ಬರುವಾಗ, ವಿಮೋಚನಾ ಕಾಂಡ 19ನೇ ಅಧ್ಯಾಯ
4ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ನಾವು ನೋಡ್ತೇವೆ, ನಾವು ಹದ್ದು ತನ್ನ ಮರಿಗಳನ್ನು ರೆಕ್ಕೆಯ ಮೇಲೆ ಹೊತ್ತುಕೊಂಡು ತನ್ನ ಮರಿಯನ್ನು ರಕ್ಷಣೆ ಮಾಡುತ್ತದೆ ಎಂಬ ಸತ್ಯವನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಮೊದಲನೇದಾಗಿ ನಾವು ವಿಮೋಚನ ಕಾಂಡ 19ನೇ ಅಧ್ಯಾಯ 4ನೇ ವಚನದ ಪ್ರಕಾರವಾಗಿ ನಾವು ಹದ್ದಿನಿಂದ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ಗುಣ ಏನಪ್ಪಾ ಅಂದ್ರೆ, ಹದ್ದು ತನ್ನ ಮರಿಗಳನ್ನು ರೆಕ್ಕೆಯ ಮೇಲೆ ಹೊತ್ತುಕೊಂಡು ತನ್ನ ಮರಿಗಳನ್ನು ರಕ್ಷಣೆ ಮಾಡ್ತದೆ ಎಂಬ ಸತ್ಯ ತಿಳ್ಕೊಳ್ಬೇಕು. ನಾವು ಅಲ್ಲಿ ನೋಡ್ತೇವೆ, ವಿಮೋಚನ ಕಾಂಡ ಪುಸ್ತಕದಲ್ಲಿ ಹೀಗೆ ಓದ್ತೇವೆ, ನೀನು ಯಾಕೋಬನ ಮನೆತನದವರಾದ ಇಸ್ರಾಯೇಲರಿಗೆ ಈ ಮಾತುಗಳನ್ನು ಹೇಳಬೇಕು. ಏನೆಂದರೆ, ನಾನು ಐಗುಪ್ತರಿಗೆ ಏನು ಮಾಡಿದೆನೋ ಹದ್ದು ತನ್ನ ಮರಿಗಳನ್ನು ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಹೊತ್ತುಕೊಂಡು ನನ್ನ ಸ್ಥಳಕ್ಕೆ ಹೇಗೆ ಸೇರಿಸಿದೆನೋ ಇದನ್ನೆಲ್ಲ ನೀವು ನೋಡಿದ್ದೀರಷ್ಟೇ. ಇಲ್ಲಿ ನಾವು ನೋಡ್ತೇವೆ, ಕರ್ತನಾದಂತಹ ಯೆಹೋವನು ಮೋಶೆಯ ಮುಖಾಂತರವಾಗಿ ಇಸ್ರಾಯೇಲರಿಗೆ ಮಾಡಿದಂತಹ ಆ ಒಂದು ಎಲ್ಲಾ ಕಾರ್ಯಗಳನ್ನು ಆತನು ತಿಳಿಸುವಂತವನಾಗಿದ್ದಾನೆ. ಯಾಕೆ ಎಂಬುದಾಗಿ ನೋಡುವಾಗ ಇಸ್ರಾಯೇಲ್ ಏನ್ ಮಾಡಿದ್ದಾರೆ, ಈಗ ದೇವರನ್ನ ಅವರು ಮರೆತು ಬಿಟ್ಟಿದ್ದಾರೆ. ದೇವರನ್ನ ಮರೆತು ಅವರು ದೇವರಿಗೆ ವಿರುದ್ಧವಾಗಿ ಜೀವಿಸ್ತಾ ಇದ್ದಾರೆ. ದೇವರಿಗೆ ವಿರುದ್ಧವಾಗಿ ಅವರು ಜೀವಿಸ್ತಾ ಇರೋದ್ರಿಂದ ದೇವರು ತಾನು ಮಾಡಿದಂತಹ ಕಾರ್ಯಗಳನ್ನ ಅವರ ನೆನಪಿಗೆ ತರುವಂತವನಾಗಿದ್ದಾನೆ. ಯಾರ ಮುಖಾಂತರವಾಗಿ? ಮೋಶೆಯ ಮುಖಾಂತರವಾಗಿ. ನೋಡ್ರಿ, ಇಲ್ಲಿ ನಾವು ನೋಡುವಾಗ ಇಸ್ರಾಯೇಲರು ದೇವರು ಮಾಡಿದಂತಹ ಎಲ್ಲಾ ಕಾರ್ಯಗಳನ್ನ ಅವರು ಮರೆತು ಬಿಟ್ಟಿದ್ದಾರೆ. ಅವರು ಐಗುಪ್ತದಲ್ಲಿ ನಿಟ್ಟುಸಿರು ಬಿಡುವಾಗ 400 ವರ್ಷಗಳ ಕಾಲ ಆ ಎಲ್ಲಾ ಸಂತತಿಯವರು ಅಂತ ಕಷ್ಟಗಳನ್ನ ಪಡುವಾಗ, ದುಃಖವನ್ನ ಪಡುವಾಗ, ನಿಟ್ಟುಸಿರು ಬಿಡುವಾಗ ಆ ಪಟ್ಟಂತ ಶ್ರಮೆಯನ್ನ, ಸಂಕಟವನ್ನು ಅವರು ಮರೆತು ಬಿಟ್ಟಿದ್ದಾರೆ. ಇಂಥ ಶ್ರಮೆಯಲ್ಲಿದ್ದಂತಹ, ಸಂಕಟದಲ್ಲಿದ್ದಂತಹ ನಮ್ಮನ್ನ ನನ್ನ ಕರ್ತನು ತಾನೇ ತನ್ನ ಹೆಗಲ ಮೇಲೆ ಹೊತ್ತುಕೊಂಡವನಾಗಿ ಆತನು ವಾಗ್ದತ್ತವಾದ ದೇಶಕ್ಕೆ ನಮ್ಮನ್ನ ಸೇರಿಸಿದ್ದಾನೆ. ಆ ಒಂದು ಸಂದರ್ಭದಲ್ಲಿ ಆತನು ನಮ್ಮ ಮೇಲಿಟ್ಟಂತ ಆ ಒಂದು ಪ್ರೀತಿ, ಕರುಣೆಯನ್ನು ನಾವು ನೆನಪು ಮಾಡ್ಕೊಳ್ಬೇಕಿರ್ತಕ್ಕಂತ ಕನಿಷ್ಠ ಸೌಜನ್ಯವೂ ಕೂಡ ಇಸ್ರಾಯೇಲರಲ್ಲಿ ಅಲ್ಲಿ ಕಾಣ್ತಾ ಇಲ್ಲ. ನಮ್ಮೆಲ್ಲರೂ ಕೂಡ ಗೊತ್ತಿರುವಂತ ಸಂದರ್ಭದಲ್ಲಿ ನಾವು ನೋಡ್ತೇವೆ, ನಾವು ಆ 40 ವರ್ಷಗಳಲ್ಲಿ ಅರಣ್ಯ ಪ್ರಯಾಣದಲ್ಲಿ ಆತನು ಇಸ್ರಾಯೇಲರಿಗೆ ಮಾಡಿದಂತಹ ಆ ಒಂದು ಕಾರ್ಯಗಳನ್ನು ನೆನೆಸುವಾಗ ಆತನು ಬಹಳ ಅದ್ಭುತಗಳನ್ನ ಮಾಡಿದನು. ಅದ್ಭುತಗಳ ಮುಖಾಂತರವಾಗಿ ಅವರಿಗೆ ಆತನು ಕಾಣಿಸಿಕೊಂಡನು. ಆತನು ಮಾಡಿದಂತಹ ಅದ್ಭುತಗಳನ್ನ ಅವರು ನೆನಪು ಮಾಡಿಕೊಳ್ಳಬೇಕಾಗಿತ್ತು. ಮತ್ತು ಆತನು ಹೇಳುವಂತ ಮಾತೇನು, ನಾನು ಇಸ್ರಾಯೇಲರಿಗೆ ಮಾಡಿರ್ತಕ್ಕಂಥ ಎಲ್ಲಾ ಉಪಕಾರಗಳನ್ನ ಇಸ್ರಾಯೇಲರು ತಮ್ಮ ಮಕ್ಕಳ ಹೃದಯದ ಹಲಿಗೆಯಲ್ಲಿ ಬರೆಯಬೇಕು. ಆ ಮಕ್ಕಳು ಅವರ ಮಕ್ಕಳ ಹೃದಯದ ಹಲಿಗೆಯಲ್ಲಿ ಬರೆಯಬೇಕು. ಹೀಗೆ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಅವರು ಹೇಳುತ್ತಾ ಹೋಗುವಾಗ, ನಾನು ಇಸ್ರಾಯೇಲರನ್ನ ಹದ್ದು ತನ್ನ ರೆಕ್ಕೆಗಳ ಮೇಲೆ ಕೂರಿಸಿಕೊಂಡು ಹೇಗೆ ಸಂರಕ್ಷಣೆ ಮಾಡುತ್ತದೋ ಅದೇ ಪ್ರಕಾರವಾಗಿ ಅವರನ್ನ ಮಾಡಿದ್ದೇನೆ ಅಂತಕ್ಕಂಥ ಸತ್ಯವನ್ನ ಅವರು ಯಾವಾಗಲೂ ನೆನೆಸಿಕೊಳ್ಳುವಂತವರಾಗಬೇಕೆಂಬುದಾಗಿ ಇಲ್ಲಿ ಯೆಹೋವನು ತಾನೇ ಮೋಶೆಯ ಮುಖಾಂತರವಾಗಿ ಆತನು ತಿಳಿಸುವಂತವನಾಗಿದ್ದಾನೆ. ಹಾಗಾದರೆ ಇಸ್ರಾಯೇಲರಿಗೆ ಈ ಮೊಂಡ ಸ್ವಭಾವ, ಈ ಜಡ ಸ್ವಭಾವ, ಈ ಒಂದು ಉಪಕಾರವನ್ನ ನೆನೆಸದಂತ ರೀತಿ ಹೇಗೆ ಬಂತು ಎಂಬುದಾಗಿ ನೋಡುವಾಗ ನಾವು ನೋಡ್ತೇವೆ, ಅವರ ಪಿತೃಗಳು ಕೂಡ ಇದೇ ರೀತಿಯಾಗಿ ಅವರು ಜೀವಿಸಿದರು. ನಾವು ನೋಡ್ತೇವೆ, ಸತ್ಯವೇದನ ನೋಡುವಾಗ ನಮ್ಮೆಲ್ಲರಿಗೂ ಮೂಲ ಪಿತೃ ಯಾರು ಎಂಬುದಾಗಿ ನಮ್ಗೆ ಗೊತ್ತಿದೆ. ಆತನು ಅಬ್ರಹಾಮನೇ ಆಗಿದ್ದಾನೆ. ಅಬ್ರಹಾಮನ ವಿಷಯಕ್ಕೆ ನಾವು ಬರುವಾಗ, ಅಬ್ರಹಾಮನನ್ನು ನಾವು ಸತ್ಯವೇದದಲ್ಲಿ ನಾವು ಆತನನ್ನ ಯಜ್ಞವೇದಿಯ ಮನುಷ್ಯ ಎಂಬುದಾಗಿ ನಾವು ಕರಿತೇವೆ. ಆತನನ್ನು ಯಾಕೆ ನಾವು ಯಜ್ಞವೇದಿಯ ಮನುಷ್ಯ ಎಂಬುದಾಗಿ ನಾವು ಕರಿತೇವೆ ಎಂಬುದಾಗಿ ಹೇಳುವಾಗ, ಆತನು ಹೋದಂತ ಎಲ್ಲಾ ಕಡೆಯಲ್ಲೂ ಕೂಡ ಆತನು ತನ್ನ ದೇವರಿಗೆ ವಿಧೇಯನಾಗಿ, ಕರುಣೆಯುಳ್ಳ ದೇವರಿಗೆ ಆತನು ಹೋದಂತ ಎಲ್ಲಾ ಸಂದರ್ಭದಲ್ಲಿ ಅವನು ಯಜ್ಞವನ್ನ ಸಮರ್ಪಣೆ ಮಾಡಿ ದೇವರನ್ನು ಅವನು ಆರಾಧನೆ ಮಾಡ್ತಾ ಇದ್ದನು. ಆ ದೇವರನ್ನು ಅವನು ಆರಾಧನೆ ಮಾಡಿ ದೇವರಿಗೆ ವಿಧೇಯನಾಗಿ ನಡೆಸುತ್ತಿದ್ದಲೇ ಆತನು ಮನುಷ್ಯನಾಗಿ ಮಾರ್ಪಟ್ಟನು. ನಂಬಿಕೆ ಆತನ ಲೆಕ್ಕಕ್ಕೆ ನೀತಿ ಎಂಬುದಾಗಿ ಎಣಿಸಲ್ಪಟ್ಟಿತು. ಆದ್ದರಿಂದ ಆತನು ನಂಬಿಕೆಯ ಮೂಲ ಪುರುಷನಾದನು. ಆ ನಂಬಿಕೆಯ ಮೂಲ ಪುರುಷನಾದ ಅಬ್ರಹಾಮನಿಗೆ ದೇವರು ತಾನೇ ಒಬ್ಬ ವಾಗ್ದತ್ತ ಮಗನನ್ನು ದಯಪಾಲಿಸಿಕೊಟ್ಟನು.
ಆ ಆಶೀರ್ವಾದಕವಾಗಿರ್ತಕ್ಕಂಥ ಮಗನು ಯಾರು ಎಂಬುದಾಗಿ ನೋಡುವಾಗ ಆತನು ತಾನು ಇಸಾಕನಾಗಿದ್ದಾನೆ. ಇಸಾಕನೇನೋ ಆತನು ಆತ್ಮಿಕವಾದಂತ ಮನುಷ್ಯನಾಗಿದ್ದನು. ಯಾಕೆ ಎಂಬುದಾಗಿ ನೋಡುವಾಗ ಆತನ ತಂದೆ ಆಗಿರ್ತಕ್ಕಂತಹ ಅಬ್ರಹಾಮನೇ ಆತ್ಮಿಕವಾದ ಮನುಷ್ಯನಾಗಿದ್ದನು. ಅಬ್ರಹಾಮನು ತನ್ನ ಮಗನನ್ನ ಆತ್ಮಿಕವಾದ ಜೀವಿತದಲ್ಲಿ ಆತನು ಬೆಳೆಸಿದನು. ಆತನು ಹೇಗೆ ಬೆಳೆಸಿದನು ಎಂಬುದನ್ನು ನೋಡುವಾಗ ಅಬ್ರಹಾಮನು ತನ್ನ ಮಗನಾದ ಇಸಾಕನನ್ನ ಬಲಿ ಕೊಡುವುದಕ್ಕೆ ಹೋದಾಗಲೂ ಕೂಡ ಆತನು ಪ್ರತಿರೋಧವನ್ನು ಉಂಟು ಮಾಡಲಿಲ್ಲ. ಆ ಪ್ರಕಾರವಾಗಿ ಆತನು ಬೆಳೆಸಿದನು. ಆದರೆ ಆತ್ಮಿಕನಾಗಿರ್ತಕ್ಕಂಥ ಆ ಒಂದು ಇಸಾಕನ ಜೀವಿತಕ್ಕೆ ನಾವು ಬರುವಾಗ ಇಸಾಕನ ಜೀವಿತ ಪ್ರಾರಂಭದಲ್ಲಿ ಅದೇನಾಗಿತ್ತು, ಅದು ಪ್ರಾರಂಭದಲ್ಲಿ ಆತನು ಆತ್ಮೀಕವಾದ ಮನುಷ್ಯನಾಗಿ ಆತನು ಮಾರ್ಪಟ್ಟಿದ್ದನು. ಅವನ ಬಾಲ್ಯ ಬಹಳ ಶ್ರೇಷ್ಠವಾಗಿತ್ತು. ಆತನು ಆತ್ಮಿಕವಾದ ಒಂದು ರೀತಿಯಲ್ಲಿ ಆತನು ಬೆಳೆದನು. ಆತ್ಮಿಕವಾದ ರೀತಿಯಲ್ಲಿ ಆತನು ಅಭಿವೃದ್ಧಿಯನ್ನು ಹೊಂದಿದನು. ಆತನ ಯೌವನಕ್ಕೆ ನಾವು ಬರುವಾಗ ಆತನು 40ನೇ ವಯಸ್ಸಿನಲ್ಲಿ ಆತನು ಮದುವೆ ಆದನು. ಆ 40ನೇ ವಯಸ್ಸಿನಲ್ಲಿ ಮದುವೆ ಆದರೂ ಕೂಡ ಅಲ್ಲಿ ತನಕ ಆತನು ತನ್ನ ಜೀವಿತವನ್ನ ಪರಿಶುದ್ಧವಾಗಿ ಮಾರ್ಪಡಿಸಿಕೊಂಡನು. ಎಲ್ಲೂ ಕೂಡ ಆತನು ಯಾವುದೇ ರೀತಿಯಲ್ಲೂ ಕೂಡ ತನ್ನ ಹೆಸರಿಗೆ ಕಳಂಕ ತರದ ರೀತಿ ಆತನು ಜೀವಿಸ್ತಾನೆ ಎಂಬುದಾಗಿ ನಾವು ಸತ್ಯವೇದ ನೋಡುವಂತವರಾಗಿದ್ದೇವೆ. ಆತನ ಬಾಲ್ಯ ಚೆನ್ನಾಗಿತ್ತು, ಆತನ ಯೌವನ ಚೆನ್ನಾಗಿತ್ತು. ಈಗ ನಾವು ನೋಡುವಾಗ ಆತನ ಕುಟುಂಬ ಜೀವಿತಕ್ಕೆ ನಾವು ಬರುವಾಗ ಆತನು ಕುಟುಂಬ ಜೀವಿತಕ್ಕೆ ಕಾಲಿಟ್ಟ ನಂತರ ಆತನಲ್ಲಿ ಅನೇಕ ಬದಲಾವಣೆಗಳು ಉಂಟಾಗುವುದನ್ನು ನೋಡುವಂತವರಾಗಿದ್ದೇವೆ. ಹೇಗೆ ಎಂಬುದನ್ನು ನೋಡುವಾಗ ಆತನು ಕುಟುಂಬ ಜೀವಿತಕ್ಕೆ ಬಂದಾಗ ಆ ಇಸಾಕನಿಗೆ 2 ಮಕ್ಕಳು ವಾಗ್ದಾತವಾಗಿ ಹುಟ್ಟಿದಂತ ನೋಡುವಂತವರಾಗಿದ್ದೇವೆ. ಆ ಮಕ್ಕಳೇ ಏಸಾವನು ಮತ್ತು ಯಾಕೋಬನು ಎಂಬುದಾಗಿ ನಾವು ನೋಡ್ತೇವೆ. ಈ 2 ಮಕ್ಕಳು ಕೂಡ ಹುಟ್ಟುವಾಗಲೇ ಅವರು ಜಗಳ ಆಡಿಕೊಂಡು ಹುಟ್ಟಿದಂತ ವ್ಯಕ್ತಿಗಳಾಗಿದ್ದಾರೆ. ಆ ವ್ಯಕ್ತಿಗಳು ಹುಟ್ಟುವಾಗಲೇ ಅವರು ಒಬ್ಬರಿಗೊಬ್ಬರು ಭಿನ್ನಾಭಿಪ್ರಾಯ ಉಳ್ಳವರಾಗಿ ಹುಟ್ಟಿ ನಂತರ ತನ್ನ ಜೀವಿತದ ಎಲ್ಲಾ ದಿನಗಳಲ್ಲಿಯೂ ಕೂಡ ಅವರು ಭಿನ್ನಾಭಿಪ್ರಾಯದಿಂದಲೇ ಜೀವಿಸುವುದನ್ನು ನೋಡುವಂತವರಾಗಿದ್ದೇವೆ. ಮೊದಲನೇದಾಗಿ ನೋಡ್ತೇವೆ ನಾವು, ತನ್ನ ಅಣ್ಣನಿಂದ ಯಾಕೋಬನು ಅವನಿಗೆ ಬರಬೇಕಾಗಿರ್ತಕ್ಕಂಥ ಆಶೀರ್ವಾದವನ್ನ ಆತನ ಮೊದಲನೇದಾಗಿ ಮಾಡ್ತಾನೆ. ಆತನು ತನ್ನ ಚೊಚ್ಚಲದ ತನ್ನ ಅಕ್ಕನ್ನ ಕಿತ್ಕೊಂಡನು. ಅದೇ ಪ್ರಕಾರವಾಗಿ ನೋಡ್ತೇವೆ. ಹಾಗೆ ನೋಡುವಾಗ ಇಲ್ಲಿ ಆ ಒಂದು ಇಸಾಕನ ಕುಟುಂಬದಲ್ಲಿ ನಡೀತಾ ಇರ್ತಕ್ಕಂಥ ಘಟನೆ ಏನೆಂಬುದನ್ನು ನೋಡುವಾಗ ಆತನಲ್ಲಿ ಮೊದಲನೆಯ ಮಗನು ಇಸಾಕನ ಮಾತನ್ನ ಕೇಳ್ತಾ ಇದ್ದಾನೆ, ಎರಡನೆಯ ಮಗನು ರೆಬೆಕ್ಕಳ ಮಾತನ್ನ ಕೇಳ್ತಾ ಇದ್ದಾನೆ. ಅಂದ್ರೆ ನಾವು ನೋಡ್ತೇವೆ, ನಾವು ಆ 4 ಜನರಲ್ಲೂ ಕೂಡ ಒಂದು ಹೊಂದಾಣಿಕೆ ಕಂಡು ಬರ್ತಾ ಇಲ್ಲ. ಅವರ ಕುಟುಂಬ ಜೀವಿತದಲ್ಲಿ ಒಂದು ಉತ್ತಮವಾದ ಒಂದು ಮಾದರಿ ನಾವು ನೋಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹೀಗಿರುವಾಗ ನಾವು ನೋಡ್ತೇವೆ, ನಾವು ಆದಿಕಾಂಡಗಳ ಪುಸ್ತಕ 27ನೇ ಅಧ್ಯಾಯ 1ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ನಾವು ಈ ರೀತಿ ಆಗುತ್ತೇವೆ. ಇಸಾಕನಿಗೆ ಮುಪ್ಪಿನಿಂದ ಕಣ್ಣು ಕಾಣಲಾರದಷ್ಟು ಮೊಬ್ಬಾಗಿರಲು. ಈಗೇನಾಗಿದೆ, ಬಾಲ್ಯದಲ್ಲಿ ಆತ್ಮಿಕನಾಗಿದ್ದಂತಹ ಮತ್ತು ಯೌವನದಲ್ಲಿ ಉತ್ತಮವಾದ ಆತ್ಮಿಕನಾಗಿದ್ದಂತಹ ಈ ಇಸಾಕನು ಈಗ ಮೃತಪ್ರಾಯಕ್ಕೆ ಬಂದಿದ್ದಾನೆ. ಮುಪ್ಪಿನಲ್ಲಿ ಆತನ ಕಣ್ಣು ಕಾಣದಷ್ಟು ಮೊಬ್ಬಾಗಿರುವಾಗ ಅವನಿಗೆ ಏನಾಗಿದೆ, ಈಗ ಅವನ ವಯಸ್ಸಾಗಿದೆ, ಮುಪ್ಪಾಗಿದೆ, ಕಣ್ಣುಗಳು ಕಾಣಿಸ್ತಾ ಇಲ್ಲ. ಹೀಗಿರುವಾಗ ಅವನು ತನ್ನ ಹಿರಿ ಮಗನಾದ ಏಸಾವನನ್ನು ಕಂಡು ಕರೆದು ಮಗನೇ ಅನ್ನಲು ಏಸಾವನು ಇದ್ದೇನೆ ಅಂದನು. ಈಗ ಏನ್ ಮಾಡ್ತಾನೆ, ಈಗ ಅವನು ತನ್ನ ಮಗನಾಗಿರ್ತಕ್ಕಂತಹ ಏಸಾವನನ್ನ ಆತನು ಕರೆದು ಆತನು ಏಸಾ ಮಗನೇ ಎಂಬುದಾಗಿ ಕರೆಯುವಾಗ ಆತನು ಈಗೋ ಇದ್ದೇನೆ ಎಂಬುದಾಗಿ ಹೇಳ್ತಾನೆ. ಆತ ನೋಡ್ರೆ ನಾವು ನೋಡುವಾಗ ಆತನು ಇಸಾಕನನ್ನು ಅವನಿಗೆ, ನಾನು ಮುದುಕನಾಗಿದ್ದೇನೆ ಅಷ್ಟೇ, ಯಾವಾಗ ಸಾಯುವೆನೋ ಗೊತ್ತಿಲ್ಲ. ಆದ್ರಿಂದ ನೀನು ಬಿಲ್ಲು ಬತ್ತಳಿಕೆ ಮುಂತಾದ ಆಯುಧಗಳನ್ನು ತೆಗೆದುಕೊಂಡು ಕಾಡಿಗೆ ಹೋಗಿ ಬೇಟೆಯಾಡಿ ಬೇಟೆ ಮಾಂಸ ನನಗೆ ಇಷ್ಟವಾಗಿರುವ ರುಚಿಕರ ಪದಾರ್ಥವನ್ನು ನನ್ನ ಊಟಕ್ಕೆ ಸಿದ್ಧ ಮಾಡಿಕೊಡು. ಸಾವು ಬರುವುದಕ್ಕಿಂತ ಮುಂಚೆ ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ ಎಂದು ಹೇಳಿದನು. ನೋಡ್ರಿ, ಇಲ್ಲಿ ನಾವು ನೋಡ್ತೇವೆ, ಕೇವಲ ಶಾರೀರಿಕವಾದಂತಹ ಆಹಾರಕ್ಕೋಸ್ಕರ ಆತನು ತನ್ನ ಮಗನ ಮುಂದೆ ಆತನು ಬೇಡಿಕೆಯನ್ನ ಇಡ್ತಾ ಇದ್ದಾನೆ. ಆತನು ನನಗೆ ಇಷ್ಟವಾಗಿರ್ತಕ್ಕಂತಹ ಆಹಾರ ಪದಾರ್ಥಗಳನ್ನ, ನೀನು ರುಚಿಯಾದಂತಹ ಆಹಾರವನ್ನ ಸಿದ್ಧ ಮಾಡಿ ತಗೊಂಡ್ ಬಾ, ಅದನ್ನ ಊಟ ಮಾಡಿ ನಾನು ನಿನಗೆ ಏನ್ ಮಾಡ್ತೀನಿ, ನಿಮಗೆ ಆಶೀರ್ವಾದವನ್ನು ಮಾಡ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ನನ್ನ ಪ್ರಿಯ ದೇವಜನರೇ, ಆತನು ಒಂದು ವೇಳೆ ಏನ್ ಮಾಡ್ಬೋದಾಗಿತ್ತು, ತನ್ನ ಮಕ್ಕಳನ್ನ ಇಬ್ಬರನ್ನ ಕೂರಿಸಿ, ನನ್ನ ಮಕ್ಕಳೇ ನೀವು ಯಾರು, ನೀವು ಅಬ್ರಹಾಮನ ಮೊಮ್ಮಕ್ಕಳಾಗಿದ್ದೀರಿ, ನನ್ನ ತಂದೆಯ ಮೊಮ್ಮಕ್ಕಳಾಗಿದ್ದೀರಿ, ನನ್ನ ತಂದೆಯ ಆತ್ಮಿಕ ಜೀವಿತ ಹೀಗಿತ್ತು, ನನ್ನ ಆತ್ಮಿಕ ಜೀವಿತ ಹೀಗಿತ್ತು. ಹೀಗಿರುವಾಗ ನೀವಿಬ್ಬರು ಯಾಕೆ ಒಬ್ಬರಿಗೊಬ್ಬರು ನೀವು ಕಚ್ಚಾಡ್ತಾ ಇದ್ದೀರಾ?
ನಿಮ್ಮಿಬ್ಬರಲ್ಲಿ ಯಾಕೆ ಒಬ್ಬರಲ್ಲಿ ಒಬ್ಬರಿಗೆ ಹೊಂದಾಣಿಕೆ ಬರ್ತಾ ಇಲ್ಲ? ನನಗೆ ವಯಸ್ಸಾಗಿದೆ, ನಾನು ಸಾಯುವ ಹಂತಕ್ಕೆ ಬಂದಿದ್ದೇನೆ, ದಯಮಾಡಿ ನೀವಿಬ್ರು ಕೂಡ ಒಂದಾಗ್ರಿ, ನೀವು ಆತ್ಮಿಕವಾಗಿ ಜೀವಿಸಿ ಎಂಬುದಾಗಿ ಆತನು ಹೇಳಲೇ ಇಲ್ಲ. ಯಾಕೆ ಎಂಬುದಾಗಿ ನೋಡುವಾಗ ಆತನ ಪ್ರಾರಂಭದಲ್ಲಿ ಇದ್ದಂತಹ ಆತ್ಮಿಕ ಜೀವಿತ ಕೊನೆಯಲ್ಲಿ ಕಾಣದೆ ಹೋಯಿತು ಎಂಬುದಾಗಿ ನಾವು ಸತ್ಯವೇದ ನೋಡುವಂತವರಾಗಿದ್ದೇವೆ. ಹಾಗಾಗಿ ಪ್ರಿಯರೇ, ಇಸ್ರಾಯೇಲರಿಗೆ ಈ ಮೊಂಡುತನ, ಇಸ್ರಾಯೇಲರಿಗೆ ಎಲ್ಲಾ ಕೆಟ್ಟತನಗಳು ಏನಾಗಿದೆ? ಅವರ ಹಿರಿಯರಿಂದಲೇ ಬಹುಮಾನವಾಗಿ ಬಂದಿದೆ. ಅವರು ಎಷ್ಟೇ ಆತ್ಮಿಕರಾಗಿದ್ದರೂ ಕೂಡ ಅವರನ್ನು ಕೂಡ ಇಂತಹ ಒಂದು ಸ್ಥಿತಿಗಳನ್ನು ನಾವು ನೋಡುವಂತವರಾಗಿದ್ದೇವೆ. ಪ್ರಾರಂಭದಲ್ಲಿ ಆತನು ಆತ್ಮಿಕನಾಗಿದ್ದನು, ಯೌವನದಲ್ಲಿ ಅವನು ಆತ್ಮಿಕನಾಗಿದ್ದನು. ಆತನು ವೃದ್ಧಾಪ್ಯಕ್ಕೆ ಬಂದಾಗ ಆತನ ಜೀವಿತ ಆತ್ಮಿಕತೆಯಿಂದ ಮಾಯವಾಗಿದೆ. ಆದ್ರಿಂದ ನೋಡ್ತೇವೆ ನಾವು ಇಸಾಕನ ಮಕ್ಕಳಾಗಿರ್ತಕ್ಕಂಥ ಏಸಾವನು ಮತ್ತು ಯಾಕೋಬನು ತಮ್ಮ ಜೀವಿತದ ಎಲ್ಲಾ ದಿನಗಳಲ್ಲಿಯೂ ಕೂಡ ಅವರು ಕಷ್ಟವನ್ನೇ ಪಡಬೇಕಾಯಿತು. ಅಣ್ಣ ತಮ್ಮ ಇಬ್ರು ಕೂಡ ಒಬ್ಬರಿಗೊಬ್ರು ಎಷ್ಟೋ ವರ್ಷಗಳ ಕಾಲ ಸಂಧಿಸದೆ ಅವರು ದೂರ ದೂರ ಇರಬೇಕಾಗಿತ್ತು. ಏಸಾವನು ಅನೇಕ ತಪ್ಪುಗಳನ್ನು ಮಾಡ್ತಾನೆ. ಆತ ಏನ್ ಮಾಡ್ತಾನೆ? ತನ್ನ ತಂದೆಗೆ ವಿರುದ್ಧವಾಗಿರ್ತಕ್ಕಂಥ ಜನಾಂಗಗಳಿಂದ ಆತನು ಹೆಣ್ಣುಗಳನ್ನು ತೆಗೆದುಕೊಂಡು ಆತನು ಮದುವೆ ಮಾಡಿಕೊಂಡು ತನ್ನ ತಂದೆ ತಾಯಿಗಳಿಗೆ ಆತನು ನೋವನ್ನು ಉಂಟು ಮಾಡ್ತಾನೆ. ಅದೇ ಪ್ರಕಾರವಾಗಿ ಯಾಕೋಬನಾದರೂ ಏನ್ ಮಾಡ್ತಾನೆ? ಈಗ ಆತನು ತನ್ನ ಅಣ್ಣನಿಗೆ ಎದುರಿಕೊಂಡವನಾಗಿ ಅವನು ತನ್ನ ಸೋದರ ಮಾವನಾಗಿರ್ತಕ್ಕಂತಹ ಲಾಬಾನನ ಬಳಿಯಲ್ಲಿ ಜೀವಿಸಿ ಜೀವಿತದ ಎಲ್ಲಾ ದಿನಗಳಲ್ಲಿಯೂ ಆತನು ತಂದೆ ತಾಯಿಗಳಿಂದ ದೂರ ಇರುವಂತದ್ದು ನೋಡುವಂತವರಾಗಿದ್ದೇವೆ. ಕೊನೆಯದಾಗಿ ಆತನು ತನ್ನ ತಾಯಿ ತೀರಿ ಹೋದಾಗ, ಮೃತಿ ಹೊಂದಿದಾಗಲೂ ಕೂಡ ಆತನ ಆಕೆಯನ್ನ ನೋಡಲಾರದಷ್ಟು ಆತನು ದೂರ ಇದ್ದನೆಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ನನ್ನ ಪ್ರಿಯ ದೇವಜನರೇ, ಇದರಿಂದ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಸತ್ಯ ಏನು ಎಂಬುದಾಗಿ ನೋಡುವಾಗ, ಕರ್ತನು ತಾನೇ ನನ್ನನ್ನ, ನಮ್ಮನ್ನ, ನಮ್ಮೆಲ್ಲರನ್ನ ಆತನು ಕೈ ಹಿಡಿದು ನಡೆಸಿಕೊಂಡು ಬಂದಿದ್ದಾನೆ. ಆತನು ಹೇಗೆ ಹದ್ದು ತನ್ನ ಮರಿಗಳನ್ನ ರೆಕ್ಕೆಯ ಮೇಲೆ ಹೊತ್ತುಕೊಂಡು ತಿರುಗುತ್ತದೋ ಅದೇ ಪ್ರಕಾರವಾಗಿ ನನ್ನನ್ನ, ನಿನ್ನನ್ನ ಆತನು, ನಮ್ಮೆಲ್ಲರನ್ನ, ನಮ್ಮ ಕುಟುಂಬಗಳನ್ನ ಆತನು ಕಾಯುವಂತವನಾಗಿದ್ದಾನೆ, ಕಾಯುತ್ತಾ ಇದ್ದಾನೆ. ಸೇರಿ ಬಂದಿರ್ತಕ್ಕಂಥ ನಮ್ಮೆಲ್ಲರಲ್ಲಿ ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ, ಹಿರಿಯರ ತನಕ ಅನೇಕ ವಯೋಮಾನದ ವಯಸ್ಸಿನವರು ನಾವಿದ್ದೇವೆ. ಆದರೆ ಇಷ್ಟು ವರ್ಷಗಳ ಕಾಲ ನನ್ನ ಕರ್ತನು ನಮ್ಮನ್ನ ಕೈ ಹಿಡಿದು ಆತನು ನಡೆಸಿದ್ದಾನೆ. ಆತನು ನಮ್ಮನ್ನ ಕೈ ಹಿಡಿದು ನಡೆಸದೆ ಹೋಗಿದ್ದರೆ ನಾವು ಇಲ್ಲಿ ತನಕ ಬರಲಿಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಇಷ್ಟು ವರ್ಷಗಳ ಕಾಲ ನಾವು ಬದುಕಲಿಕ್ಕೆ ಸಾಧ್ಯವೇ ಆಗ್ತಿರ್ಲಿಲ್ಲ. ಅದನ್ನೇ ತಾನೇ ಕೀರ್ತನೆಕಾರನು 94ನೇ ಕೀರ್ತನೆ ಆತನು ಬರೆಯುವಂತವನಾಗಿದ್ದಾನೆ. ಯೆಹೋವನ ಕೃಪೆ ನನಗಿಳಿದಿದ್ದರೆ, ಯೆಹೋವನ ಸಹಾಯ ನನಗಿಳಿದಿದ್ದರೆ ನಾನು ಇಷ್ಟರಲ್ಲಿಯೇ ಸಮಾಧಿಯನ್ನ ಸೇರುತ್ತಿದ್ದೇನೆ ಎಂಬುದಾಗಿ ಅದನ್ನು ಬರೆಯುವಂತವನಾಗಿದ್ದಾನೆ. ನನ್ನ ಪ್ರಿಯ ದೇವಜನರೇ, ಆತನು ನಮ್ಮನ್ನ ಹದ್ದಿನೋಪಾದಿಯಲ್ಲಿ ತನ್ನ ಹೆಗಲ ಮೇಲೆ ಕೂರಿಸಿಕೊಂಡು ಹೋಗದೆ ಹೋಗಿದ್ದಾರೆ. ತನ್ನ ಹೆಗಲಿನ ಮೇಲೆ ನಮ್ಮನ್ನ ಆತನು ತೆಗೆದುಕೊಂಡು ನಮ್ಮನ್ನ ಆತನು ನಡೆಸಿಕೊಂಡು ಹೋಗಿದರೆ ನಾವು ಇಲ್ಲಿ ತನಕ ನಾವು ಬದುಕಲಿಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಆ ಸತ್ಯವನ್ನು ನಾವು ತಿಳ್ಕೊಂಡವರಾಗಿ ಕರ್ತನನ್ನು ನಾವು ಆರಾಧನೆ ಮಾಡಬೇಕು. ನಮ್ಮ ಮಕ್ಕಳಿಗೆ ನಾವು ಆತ್ಮೀಕವಾದ ಪಾಠ ನಾವು ಕಲಿಸಬೇಕಾಗಿದೆ. ಪ್ರೇರೆ, ನಾವು ಎಷ್ಟೋ ಸಾರಿ ನಾವೇನ್ ಮಾಡ್ತೇವೆ? ನಾವು ನಮ್ಮ ಕುಟುಂಬದಲ್ಲಿರ್ತಕ್ಕಂಥ ನಮ್ಮ ಮಕ್ಕಳಿಗೆ ನಾವು ಮರೆತು ಬಿಡುವಂತವರಾಗಿದ್ದೇವೆ. ನಾವೇನೋ ಆತ್ಮಿಕರಾಗಿ ನಾವು ಜೀವಿಸ್ತಾ ಇರ್ತೇವೆ, ಆದರೆ ನಮ್ಮ ಹೆಂಡತಿ ಮಕ್ಕಳನ್ನ ನಾವು ಆತ್ಮಿಕವಾದಂತಹ ಒಂದು ಸರಿದಾರಿಯಲ್ಲಿ ನಡೆಸೋದಕ್ಕೆ ನಾವು ಎಷ್ಟೋ ಸಾರಿ ನಾವು ಸೋತು ಹೋಗುವಂತವರಾಗಿದ್ದೇವೆ, ಬಿದ್ದು ಹೋಗುವಂತವರಾಗಿದ್ದೇವೆ. ಆದ್ದರಿಂದ ನಾವು ಮೊದಲನೇದಾಗಿ ನನ್ನ ವೈಯಕ್ತಿಕ ಜೀವಿತದಲ್ಲಿ ನನ್ನ ಸ್ಥಿತಿಗತಿಗಳು ಏನು, ನಾನು ಎಷ್ಟರ ಮಟ್ಟಿಗೆ ಆತ್ಮಿಕನಾಗಿದ್ದೇನೆ, ನನ್ನ ಆತ್ಮಿಕತೆ ಆದ ನಂತರ ನನ್ನ ಕುಟುಂಬದ ಆತ್ಮಿಕತೆ ಹೇಗಿದೆ, ನನ್ನ ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರ ಆತ್ಮಿಕತೆ ಹೇಗಿದೆ ಅಂತಕ್ಕಂಥ ಸತ್ಯವನ್ನು ನಾವು ಯಾವಾಗಲೂ ಕೂಡ ಒಮ್ಮಿಂದೊಮ್ಮೆಲೆ ನಾವು ಪರಿಶೋಧನೆ ಮಾಡಿಕೊಂಡವರಾಗಿ ಜೀವಿಸಬೇಕೆಂಬುದಾಗಿ ಈ ಸತ್ಯವನ್ನು ನಮಗೆ ಸತ್ಯವನ್ನು ತಿಳಿಸಿಕೊಡುವಂತದ್ದಾಗಿದೆ. ಒಂದಾನೊಂದು ಸಾರಿ ಒಬ್ಬ ದೇವರ ಸೇವಕನು ಆತನ ಏನ್ ಮಾಡ್ತಾನೆ? ಈಗ ಆತನಿಗೆ ಒಂದು ನಂಬಿಕೆ ಇದೆ, ಕರ್ತನು ತಾನೇ ನನ್ನನ್ನ ಯಾವಾಗಲೂ ನಡೆಸುವಂತವನಾಗಿದ್ದಾನೆ, ಆತನು ನನ್ನನ್ನ ಕೈ ಹಿಡಿದು ನಡೆಸ್ತಾನೆ ಅಂತಕ್ಕಂಥ ಸತ್ಯ ಅವನಿಗೆ ಗೊತ್ತಿದೆ. ಆ ನಂಬಿಕೆಯಲ್ಲಿ ಆತನು ಜೀವಿಸುವಂತವನಾಗಿದ್ದಾನೆ. ಈಗ ಏನ್ ಮಾಡ್ತಾನೆ ಆತನು ಒಂದು ಸಮುದ್ರ ತೀರಕ್ಕೆ ಹೋದ. ಅವನು ಸಮುದ್ರ ತೀರಕ್ಕೆ ಹೋದಾಗ ಅಲ್ಲಿ ಸಂಜೆ ಆಗ್ತಾ ಬರ್ತಾ ಇದೆ. ಸಂಜೆ ಆಗ್ತಾ ಬರ್ತಾ ಇರ್ಬೇಕಾದಾಗ ಅವ್ನಿಗೆ ಏನಾಗ್ತಿದೆ? ಈಗ ಆ ಸಮುದ್ರದ ಆ ಒಂದು ಅಲೆಗಳಿಂದ ಕತ್ತಲಾಗ್ತಾ ಇರೋದನ್ನ ನೋಡುವಾಗ ಅವನಿಗೆ ಭಯವಾಯ್ತು. ಭಯವಾದಾಗ ಅವನ ಮನಸ್ಸಿನಲ್ಲಿ ಒಂದು ಆಲೋಚನೆ ಬಂತು, ನನ್ನ ಕೂಡ ಕರ್ತನು ಇರುವಾಗ ನನಗೆ ಭಯ ಇಲ್ಲ ಅಂತಕ್ಕಂಥ ನಂಬಿಕೆ ಆತನಲ್ಲಿ ಬಂತು.
ಆತನು ಹಿಂತಿರುಗಿ ನೋಡಿದನು. ಆತನು ಹಿಂತಿರುಗಿ ನೋಡುವಾಗ ಆತನು ನೋಡ್ತಾನೆ 4 ಹೆಜ್ಜೆಗಳು ಕಾಣ್ತಾ ಇದೆ. 4 ಹೆಜ್ಜೆಗಳು ಕಾಣುವಾಗ ಆತನಿಗೆ ಸಂತೋಷವಾಯಿತು. ಅಯ್ಯೋ, ನನ್ನ 2 ಹೆಜ್ಜೆಗಳು, ನನ್ನ ದೇವರ 2 ಹೆಜ್ಜೆಗಳು, ಒಟ್ಟು 4 ಹೆಜ್ಜೆಗಳಿದೆ. ಆದ್ರಿಂದ ನನಗೇನು ಭಯವಿಲ್ಲ ಎಂಬುದಾಗಿ ಆತನು ಧೈರ್ಯವಾಗಿ ಆತ ನಡ್ಕೊಂಡು ಹೋಗ್ತಾ ಇದ್ದಾನೆ. ಧೈರ್ಯವಾಗಿ ಆತ ನಡ್ಕೊಂಡು ಹೋಗ್ತಾ ಇರ್ಬೇಕಾದಾಗ ಅಂತ ಸಂದರ್ಭದಲ್ಲಿ ನೋಡ್ತಾನೆ, ಮುಂದೆ ಬರುವಾಗ ಅಲ್ಲಿ ಸ್ವಲ್ಪ ಕಲ್ಲು ಮುಳ್ಳು ಅದು ಕೊರಕಲ ಅಂತ ಒಂದು ಸ್ಥಳವಾಗಿತ್ತು. ಆ ಪ್ರದೇಶದಲ್ಲಿ ಆತ ಹಿಂತಿರುಗಿ ನೋಡುವಾಗ ಆತನಿಗೆ ಭಯವಾಯಿತು. ಯಾಕೆ ಎಂಬುದನ್ನು ನೋಡುವಾಗ ಆತ ಹಿಂತಿರುಗಿ ನೋಡ್ತಾನೆ, ಅಲ್ಲಿ 2 ಹೆಜ್ಜೆಗಳು ಮಾತ್ರ ಕಾಣ್ತಾ ಇದೆ. 2 ಹೆಜ್ಜೆಗಳು ಮಾತ್ರ ಕಾಣ್ತಾ ಇರ್ಬೇಕಾದಾಗ ಆತನು ಹೀಗೆ ದೇವರನ್ನ ನೆನೆಸ್ತಾ, ಅಯ್ಯೋ ದೇವರೇ, ಇಲ್ಲಿ ತನಕ 4 ಹೆಜ್ಜೆಗಳನ್ನ ನೋಡ್ತಾ ಇದ್ದೆ ನಾನು, ಆದ್ರೆ ಈಗ ನೋಡುವಾಗ ಕೇವಲ 2 ಹೆಜ್ಜೆ ಕಾಣ್ತಾ ಇದೆ. ನನಗೆ ಭಯವಾಗ್ತದೆ ದೇವರು ಎಂಬುದಾಗಿ ನೋಡುವಾಗ ದೇವರು ತಾನೇ ಆತನಿಗೆ ಹೇಳಿದನು, ಮಗನೇ, ಆ 2 ಹೆಜ್ಜೆ ಯಾವುದು ಗೊತ್ತಾ? ಆ 2 ಹೆಜ್ಜೆ ನನ್ನದು. ಆ 2 ಹೆಜ್ಜೆ ನನ್ನದು ಮಗನೇ. ಯಾಕೆ ಎಂಬುದಾಗಿ ನೋಡುವಾಗ, ನೀನೆಲ್ಲಿದ್ದೀಯ ಎಂಬುದಾಗಿ ನೋಡುವಾಗ ನೀ ನನ್ನ ಹೆಗಲ ಮೇಲಿದ್ದೀಯಾ. ಸಮನಾದ ದಾರಿನಲ್ಲಿ ನಾನು ನಿನ್ನ ಕೈ ಹಿಡಿದು ನಡೆಸ್ಕೊಂಡು ಬಂದೆ. ಆದರೆ ಈಗ ನೋಡುವಾಗ ಈ ಕೊರಕಲಾದ ಸ್ಥಳದಲ್ಲಿ, ಈ ಕಲ್ಲು ಮುಳ್ಳು ಇರ್ತಕ್ಕಂಥ ಜಾಗದಲ್ಲಿ ನಿನ್ನನ್ನ ನಡೆಸೋದಕ್ಕೆ ನನಗೆ ಇಷ್ಟವಿಲ್ಲ. ಹಾಗಾಗಿ ನಾನೇನ್ ಮಾಡಿದ್ದೇನೆ ಗೊತ್ತಾ ಮಗನೇ, ನಿನ್ನನ್ನು ನನ್ನ ಹೆಗಲ ಮೇಲೆ ಹೊತ್ಕೊಂಡಿದ್ದೇನೆ. ನೀ ನೋಡಿರ್ತಕ್ಕಂಥ ಹೆಜ್ಜೆ ನಿನ್ನದಲ್ಲ, ನನ್ನದಾಗಿದೆ ಎಂಬುದಾಗಿ ಆತನ ಕಣ್ಣಲ್ಲಿ ನೀರು ಬಂತು ಪ್ರಿಯರೇ. ಯಾಕೆ ಎಂಬುದಾಗಿ ನೋಡುವಾಗ ಆತನು ನಡೆದದ್ದೇ ಅವನು ಗೊತ್ತಿಲ್ಲ. ಯಾಕಂದ್ರೆ ದೇವರು ತಾನೇ ಆತನನ್ನ ಕೈ ಹಿಡಿದು ನಡೆಸ್ಕೊಂಡು ಬರ್ತಾ ಇದ್ದಾನೆ. ನನ್ನ ಪ್ರಿಯ ದೇವ ಜನರೇ, ದೇವರು ತಾನೇ ಹದ್ದು ತನ್ನ ಮರಿಗಳನ್ನ ಹೊತ್ತು ಹೇಗೆ ರಕ್ಷಣೆ ಮಾಡ್ತದೋ ಅದೇ ಪ್ರಕಾರವಾಗಿ ನಿನ್ನನ್ನ ನಮ್ಮೆಲ್ಲರನ್ನ ಆತನು ರಕ್ಷಣೆ ಮಾಡ್ತಾ ಬಂದಿದ್ದಾನೆ. ಇಲ್ಲಿ ತನಕ ನಾವು ಬಂದಿರುವಂತದ್ದು ಆತನ ಕರುಣೆ, ಆತನ ಕೃಪೆಯೇ. ನಾವು ಪ್ರಲಾಪಗಳ ಪುಸ್ತಕದಲ್ಲಿ ಓದ್ತೇವೆ, ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗುವ ಎಂಬುದಾಗಿ. ಹಾಗಾಗಿ ನನ್ನ ಪ್ರಿಯ ದೇವ ಜನರೇ, ನಾವು ಮಾಡಿರ್ತಕ್ಕಂಥ ಯಾವ ಕಾರ್ಯಗಳು ಕೂಡ ನಮ್ಮನ್ನ ಈ ದಿನ ಈ ಲೋಕದಲ್ಲಿ ಬದುಕಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮೊದಲಿಗೆ ನನ್ನ ಪ್ರಾರ್ಥನೆ, ನಾನು ಕರ್ತನೊಂದಿಗೆ ಎಷ್ಟು ಸಂಬಂಧವನ್ನು ಹೊಂದಿದೆ ಅಂತಕ್ಕಂಥ ವಿಚಾರ ಮಾತ್ರ ನಮ್ಮನ್ನ ಈ ದಿನ ನಡೆಸ್ತಾ ಇದೆ. ಯಾಕೆಂದ್ರೆ ಅಂತ ನೋಡುವಾಗ ಈ ಒಂದು ಬಹಳ ಕಠಿಣವಾದ ಪರಿಸ್ಥಿತಿಯಲ್ಲೂ ಕೂಡ ದೇವರು ನಮ್ಮನ್ನ ಆಶೀರ್ವಾದ ಮಾಡಿದ್ದಾನೆ, ದೇವರು ನಮ್ಮನ್ನ ಕರುಣಿಸಿದ್ದಾರೆ. ನಾವು ಒಂದು ವೇಳೆ ನಾವು ಪ್ರಶ್ನೆ ಮಾಡುವಾಗ, ದೇವರೇ ನನಗೇನಪ್ಪ ಮಾಡಿದೆ ಗೊತ್ತಾಗಿರುವಾಗ, ನಮ್ಮ ಅಂತರಾತ್ಮ ನಮಗೆ ಹೇಳ್ತದೆ ಏನಂಬುದಾಗಿ ಹೇಳುವಾಗ, ನೀನು ಉಳಿದಿದ್ದೀಯಲ್ಲಪ್ಪ, ನೀನು ಜೀವಿತ ಸಂಖ್ಯೆಯಲ್ಲಿ ಎಣಿಕೆ ಆಗಿದೆಯಲ್ಲ ಮಗನೇ, ಅದೇ ಮುಖ್ಯ ಎಂಬುದಾಗಿ ದೇವರು ನಮಗೆ ಸತ್ಯವೇದದ ಮುಖಾಂತರ ನಮಗೆ ತಿಳಿಸುವಂತವನಾಗಿದ್ದಾನೆ. ಹಾಗಾಗಿ ಮೊದಲನೇದಾಗಿ ನಾವು ನೋಡುವಾಗ ಈ ಒಂದು ಹದ್ದಿನ ಮುಖಾಂತರವಾಗಿ ದೇವರು ಸತ್ಯವೇದದ ಮೂಲಕ ನಮಗೆ ತಿಳಿಸ್ತಕ್ಕಂಥ ಪಾಠ ವಿಮೋಚನ ಕಾಂಡ 19ನೇ ಅಧ್ಯಾಯ 4ನೇ ವಚನವೇ ಆಗಿದೆ. ಅದೇನೆಂಬುದಾಗಿ ನೋಡುವಾಗ, ಹದ್ದು ತನ್ನ ಮರಿಗಳನ್ನ ರೆಕ್ಕೆ ಮೇಲೆ ಹೊತ್ತುಕೊಂಡು ತನ್ನ ಹೇಗೆ ರಕ್ಷಣೆ ಮಾಡ್ತದೋ ಅದೇ ಪ್ರಕಾರವಾಗಿ ಆತನು ನಮ್ಮನ್ನ ರಕ್ಷಣೆ ಮಾಡಿದರೆ ಅಂತಕ್ಕಂಥ ಸತ್ಯವನ್ನ ಮೋಶೆಯ ಮುಖಾಂತರವಾಗಿ ಇಸ್ರಾಯೇಲರಿಗೆ ಅವರಿಗೆ ಜ್ಞಾಪಕ ಮಾಡೆಂಬುದಾಗಿ ಆತನು ತಿಳಿಸ್ತಾ ಇದ್ದಾನೆ. ನನ್ನ ಪ್ರಿಯ ದೇವ ಜನರೇ, ಈ ದಿನ ಈ ಒಂದು ವಾಕ್ಯದ ಮುಖಾಂತರವಾಗಿ, ನನ್ನ ಮುಖಾಂತರವಾಗಿ ನಮ್ಮೆಲ್ಲರಿಗೂ ಆತನು ತಿಳಿಸುವಂತವನಾಗಿದ್ದಾನೆ. ಒಂದು ವೇಳೆ ನಾವೇನಾದರೂ ಮರೆತು ಬಿಟ್ಟಿದ್ದರೆ, ನಾವೇನಾದರೂ ಮರೆತು ನಾವು ಅನ್ಯ ಕಾರ್ಯಗಳಲ್ಲಿ ನಮ್ಮ ಕಾರ್ಯಗಳನ್ನು ತೊಡಗಿಸಿಕೊಂಡಿದ್ದರೆ ಮತ್ತೊಮ್ಮೆ ಜ್ಞಾಪಕಕ್ಕೆ ತಂದುಕೊಳ್ಳೋಣ. ವಿಮೋಚನ ಕಾಂಡ 19ನೇ ಅಧ್ಯಾಯ 4ನೇ ವಚನವನ್ನು ನಾವು ಜ್ಞಾಪಕಕ್ಕೆ ತಂದುಕೊಂಡವರಾಗಿ ಕರ್ತನನ್ನು ನಾವು ಆರಾಧನೆ ಮಾಡಬೇಕೆಂಬುದೇ ಕರ್ತನ ಒಂದು ವಾಗ್ದಾನವಾಗಿದೆ ಪ್ರಿಯರೇ. ನಂತರ ನಾವು 2ನೇ ವಿಷಯಕ್ಕೆ ನಾವು ಬರುವಾಗ ಅನೇಕ ವಿಷಯಗಳಿವೆ, ಆದ್ರೂ ಕೂಡ ಸಮಯದ ಅಭಾವದಿಂದ ಕೆಲವೇ ವಿಷಯಗಳನ್ನು ಮಾತ್ರ ನಾನು ಮುಂದೆ ಹಂಚಿಕೊಳ್ಳಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ ನಾನು ಬಯಸುವಂತವನಾಗಿದ್ದೇನೆ. ಮೊದಲನೇ ವಿಷಯ, ಹದ್ದು ತನ್ನ ಮರಿಗಳನ್ನ ಹೊತ್ತುಕೊಂಡು ತಿರುಗುವಂತೆ ದೇವರು ನಮ್ಮನ್ನ ಕಾಪಾಡ್ತಾರೆ ಅಂತಕ್ಕಂಥದ್ದು ಮೊದಲನೇ ವಿಷಯ. 2ನೇ ವಿಷಯಕ್ಕೆ ನಾವು ಬರುವಾಗ ನಾವು ನೋಡ್ತೇವೆ, ಇಲ್ಲಿ ನಾವು ನೋಡುವಾಗ 2ನೇ ವಿಷಯಕ್ಕೆ ನಾವು ಬರುವಾಗ, ಹದ್ದು ಬಹಳ ವೇಗವಾಗಿ ಹಾರಾಡುವಂತಹ ಪಕ್ಷಿಯಾಗಿದೆ. ಅದು ಗಂಟೆಗೆ 60ರಿಂದ 70 ಕಿಲೋಮೀಟರ್ ವೇಗದಲ್ಲಿ ಅದು ಹಾರಾಟವನ್ನ ಮಾಡುವಂತಹ ಒಂದು ಪಕ್ಷಿ ಆಗುತ್ತದೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಅದು ವೇಗವಾಗಿ ಮತ್ತು ನಿರ್ಭಯವಾಗಿ ಅದು ಹಾರಾಟವನ್ನ ಮಾಡ್ತಕ್ಕಂಥ ಪಕ್ಷಿಯಾಗಿದೆ. ಅದಕ್ಕೆ ನಾವು ಪೂರಕವಾಗಿ ಈ ದಿನ 2ನೇ ಸಮುವೇಲ 1ನೇ ಅಧ್ಯಾಯ 23ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ನಾವು ನೋಡ್ತೇವೆ,
ಸೌಲ ಯೋನಾತಾನರು ಸೌಲ ಯೋನಾತಾನರು ಪ್ರಿಯರು ಮನೋಹರರು ಆಗಿದ್ದರು. ಅವರು ಜೀವಿಸುವಾಗಲೂ ಸಾಯುವಾಗಲೂ ಅಗಲಿಲ್ಲವಲ್ಲ. ಅವರು ಹದ್ದುಗಳಿಗಿಂತಲೂ ವೇಗವುಳ್ಳವರು. ನೋಡ್ರಿ, ಈ ಹದ್ದಿನ ವೇಗವನ್ನು ನಾವು ಇಲ್ಲಿ ನೋಡುವಾಗ ಸೌಲ ಯೋನಾತಾನರಿಗೆ ದಾವೀದನು ಹೋಲಿಸಿದ್ದಾನೆ. ಹೇಗೆ ನೋಡುವಾಗ ನಾವು ನೋಡ್ತೇವೆ, ಒಂದು ಯುದ್ಧ ಆಗಿದೆ. ಆ ಯುದ್ಧದಲ್ಲಿ ಸೌಲ ಮತ್ತು ಯೋನಾತಾನ ಇಬ್ಬರು ಕೂಡ ಏನಾಗಿದ್ದಾರೆ, ಅವರು ತೀರಿ ಹೋಗಿದ್ದಾರೆ. ಯುದ್ಧವು ಸಂಪೂರ್ಣವಾಗಿ ಅಪಜಯದಿಂದ ಕೂಡಿ ಸೌಲ ಮತ್ತು ಯೋನಾತಾನರು ಅವರು ಸತ್ತು ಹೋಗಿದ್ದಾರೆ. ಹೀಗಿರುವಾಗ ಮೃತ್ಯು ಹೊಂದಿರ್ತಕ್ಕಂತಹ ಸೌಲ ಮತ್ತು ಯೋನಾತಾನರ ವಿಷಯವು ದಾವೀದನಿಗೆ ಮುಟ್ಟುವಾಗ ಆತನು ಹೇಳುವಂತ ಮಾತು, ಆ ಸೌಲ ಯೋನಾತಾನರು ಹದ್ದುಗಳಿಗಿಂತಲೂ ಅವರು ವೇಗವಾಗಿದ್ದರು. ಅವರು ಹೇಗೆ ತಾನೇ ಸಾಯಲಿಕ್ಕೆ ಸಾಧ್ಯ ಎಂಬುದಾಗಿ ಆತನು ಒಂದು ಶೋಕ ಗೀತೆಯನ್ನು ಅಲ್ಲಿ ರಚಿಸ್ತಾ ಇದ್ದಾನೆ. ಹದ್ದಿನ ಕುರಿತು ಆತನು ಒಂದು ಶೋಕ ಗೀತೆಯನ್ನು ರಚಿಸ್ತಾ ಇದ್ದಾನೆ. ಅಲ್ಲಿ ಹದ್ದು ಹೇಗೆ ವೇಗವುಳ್ಳ ಪಕ್ಷಿಯಾಗಿ ವೇಗವಾಗಿ ತನ್ನ ಬೇಟೆಯನ್ನು ಹಿಡಿತದೋ, ವೇಗವಾಗಿ ಹಾರ್ತದೋ, ಅದೇ ಪ್ರಕಾರವಾಗಿ ಸೌಲ ಯೋನಾತಾನರು ಇದ್ರೆ ಎಂಬುದಾಗಿ ಆತನು ಹೇಳ್ತಾನೆ. ಆತನು ಸೌಲ ಮತ್ತು ಯೋನಾತಾನರ ಶಕ್ತಿಯನ್ನ, ಸಾಮರ್ಥ್ಯವನ್ನ ಹದ್ದಿನ ಸಾಮರ್ಥ್ಯಕ್ಕೆ ಆತನು ಹೋಲಿಸುವಂತವನಾಗಿದ್ದಾನೆ. ಸೌಲನ ನೋಡುವಾಗ ನಾವು ನೋಡ್ತೇವೆ, ಸೌಲನ ಶಕ್ತಿಯನ್ನು ನೋಡುವಾಗ ಆತನು ಆ ಭೂರಾಜನಾಗಿ ಆತನು ವಿಶೇಷವಾದ ರೀತಿಯಲ್ಲಿ ಆತನು ನಮಗೆ ಕಾಣಿಸಿಕೊಳ್ಳುವಂತವನಾಗಿದ್ದಾನೆ. ಅದೇ ಪ್ರಕಾರವಾಗಿ ಆತನು ಎಷ್ಟೋ ಸಾರಿ ದಾವೀದನನ್ನ ಆತನು ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಾಗ್ಯೂ ಕೂಡ ದಾವೀದನು ಮಾತ್ರ ಆತನನ್ನ ಕೊಲ್ಲೋದಕ್ಕೆ ಆತನು ಪ್ರಯತ್ನ ಪಡಲಿಲ್ಲ. ಯಾಕೆ ಎಂಬುದಾಗಿ ನೋಡುವಾಗ ಆತನು ಹೇಳ್ತಾನೆ, ಆತನು ದೇವರಿಂದ ಅಭಿಷೇಕಿಸಲ್ಪಟ್ಟವನಾಗಿದ್ದಾನೆ. ದೇವರಿಂದ ಅಭಿಷೇಕಿಸಲ್ಪಟ್ಟವನಾಗಿರ್ತಕ್ಕಂಥ ಸೌಲನ ಮೇಲೆ ನಾನು ಯಾವತ್ತೂ ಕೂಡ ಕೈ ಎತ್ತುವುದಿಲ್ಲ ಎಂಬುದಾಗಿ ಆತನು ಹೇಳಿದನು. ಇದರಿಂದ ಪ್ರಿಯರೇ ನಮ್ಗೆ ಅರ್ಥವಾಗುತ್ತದೆ ಏನಂದ್ರೆ, ನಮ್ಮ ಆತ್ಮಿಕ ಜೀವಿತದಲ್ಲಿ ಏನ್ ನಮ್ಗೆ ಅರ್ಥ ಆಗುತ್ತದೆ ಎಂಬುದನ್ನು ನೋಡುವಾಗ ನಾವು ನಮ್ಮ ಯಾಜಕರ ಮೇಲೆ ಯಾವುದೇ ರೀತಿಯ ತಪ್ಪುಗಳನ್ನ ನಾವು ಹೊರಿಸಬಾರದು, ಯಾವುದೇ ರೀತಿಯ ದೂರುಗಳನ್ನ ನಾವು ಕೊಡಬಾರದು. ನಾವು ಅವರನ್ನ ದೇವರಿಗೆ ಒಪ್ಪಿಸಬೇಕೆಂಬತಕ್ಕಂಥ ಸತ್ಯವನ್ನು ನಮ್ಗೆ ಇಲ್ಲಿ ಆತನು ತಿಳಿಸಿಕೊಡುವಂತವನಾಗಿದ್ದಾನೆ. ಅದೇ ಪ್ರಕಾರ ನೋಡ್ತೇವೆ, ನಾವು ಸೌಲನ ಮಗನಾಗಿರ್ತಕ್ಕಂಥ ಯೋನಾತಾನರನ್ನ ಕುರಿತು ನೋಡುವಾಗ ಸೌಲ ಮತ್ತು ಯೋನಾತಾನರ ಸ್ನೇಹ ಬಹಳ ವಿಶೇಷವಾದ ಒಂದು ಸ್ನೇಹವಾಗಿತ್ತು. ಆ ವಿಶೇಷವಾದ ಸ್ನೇಹದ ಗುರುತಾಗಿ ಆತನ ಒಂದು ಶೌರ್ಯವನ್ನ, ಆತನ ವೇಗವನ್ನ, ಆತನು ಹದ್ದಿನ ವೇಗಕ್ಕೆ ಆತನು ಇಲ್ಲಿ ಹೋಲಿಸಿರುವಂತ ನೋಡುವಂತವರಾಗಿದ್ದೇವೆ. ಹಾಗಾಗಿ ಪ್ರಿಯ ದೇವ ಜನರೇ, ನಾವು ಕೂಡ ಅದೇ ಪ್ರಕಾರವಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಾವು ವೇಗವುಳ್ಳವರಾಗಿ, ಯಾವ ವಿಷಯದಲ್ಲಿ? ಆತ್ಮೀಕವಾದಂತ ವೇಗವುಳ್ಳವರಾಗಿ, ಆತ್ಮೀಕವಾದಂತ ಒಂದು ಜೀವಿತವನ್ನು ನಾವು ಜೀವಿಸುವಾಗ ಆತ್ಮಿಕವಾಗಿ ನಾವು ವೇಗವುಳ್ಳವರಾಗಿರ್ಬೇಕು. ನಾನು ಎಷ್ಟು ಬೇಗ ನಾನು ಕರ್ತನನ್ನು ಸಂಧಿಸ್ತೇನೆ ಎಂಬುದಾಗಿ ನಾವು ಆತರ ಪಡಬೇಕು. ದಾವೀದನು ಬರ್ತಾನೆ, ಕಾವಲುಗಾರರು ಮುಂಜಾವನ್ನು ಎದುರು ನೋಡುವುದಕ್ಕಿಂತ ಹೆಚ್ಚಾಗಿ ನನ್ನ ಅಂತರಾತ್ಮವು ನಿನ್ನನ್ನು ಎದುರು ನೋಡ್ತೇನೆ ಎಂಬುದಾಗಿ ಆತನು ಹೇಳ್ತಾನೆ. ಯಾವುದಕ್ಕೋಸ್ಕರ ಎದುರು ನೋಡ್ತೇನೆ ಎಂಬುದನ್ನು ನೋಡುವಾಗ ಆತನು ತಾನೇ ಮುಂಜಾನೆ ಇನ್ನು ಮೊಬ್ಬಿರುವಾಗಲೇ ಕರ್ತನನ್ನ ಸಂಧಿಸುವುದಕ್ಕೋಸ್ಕರ ಆತನು ವೇಗವಾಗಿ ಬೇಗನೆ ರಾತ್ರಿ ಕಳೆದು ಮುಂಜಾನೆ ಬರಲೆಂಬುದಾಗಿ ಆತನು ಬಯಸುವಂತವನಾಗಿದ್ದಾನೆ. ನನ್ನ ಪ್ರಿಯ ದೇವ ಜನರೇ, ನಮ್ಮ ಜೀವಿತದಲ್ಲಿಯೂ ಕೂಡ ನಾವು ಯಾವಾಗಲೂ ನಾವು ಆತ್ಮಿಕರಾಗಿ ಜೀವಿಸುವಾಗ ಕರ್ತನ ಪಾದಗಳ ಸನ್ನಿಧಿಯಲ್ಲಿ ಯಾವಾಗ ನಾವು ಕರ್ತನ ನಾವು ಸಂಧಿಸ್ತೇವೋ, ಕರ್ತನ ನಾವು ಯಾವಾಗ ನಾವು ನೋಡ್ತೇವೆ ಅಂತಕ್ಕಂಥ ಆಲೋಚನೆ ಉಳ್ಳವರಾಗಿ ನಾವು ಯಾವಾಗಲೂ ಕರ್ತನನ್ನೇ ಎದುರು ನೋಡ್ತಾ ನಾವು ಜೀವಿಸುವಾಗ ಕರ್ತನು ತಾನು ನಮ್ಮನ್ನ ನಡೆಸುವಂತವನಾಗಿದ್ದಾನೆ ಎಂಬುವಂತ ಸತ್ಯವನ್ನು ನಾವು ತಿಳಿದುಕೊಳ್ಳುವಂತವರಾಗೋಣ. ಹಾಗಾಗಿ ಪ್ರಿಯರೇ, ಈ ಹದ್ದಿನ ವಿಷಯದಲ್ಲಿ ಇನ್ನೂ ಅನೇಕ ವಿಷಯಗಳು ಕೂಡ ಇದೆ. ಆದ್ರೆ ಸಮಯದ ಅಭಾವದಿಂದ ಅದೆಲ್ಲವನ್ನು ಕೂಡ ನಿಮಗೆ ಹಂಚಿಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ. ಆದ್ರೆ 2 ವಿಷಯಗಳ ಕುರಿತು ನಾನು ಹಂಚಿಕೊಂಡಿದ್ದೇನೆ. ಈ ಒಂದು 2 ವಿಷಯಗಳಲ್ಲೂ ಕೂಡ ಅನೇಕ ಆತ್ಮಿಕವಾದ ಸತ್ಯಗಳು ಅಡಗಿದೆ. ಆ ಸತ್ಯಗಳನ್ನು ನಾವು ತಿಳಿದುಕೊಳ್ಳೋಣ. ಕರ್ತನ ಬಳಿಗೆ ನಾವು ಹೆಚ್ಚಾದ ರೀತಿಯಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಂಡವರಾಗಿ ಕರ್ತನ ನಾವು ಧ್ಯಾನಿಸುವಾಗ, ಕರ್ತನ ಬಳಿಗೆ ಬರುವಾಗ ಕರ್ತನ ನಮ್ಮನ್ನ ವಿಶೇಷವಾದ ರೀತಿಯಲ್ಲಿ ಆಶೀರ್ವಾದ ಮಾಡುವಂತವನಾಗಿದ್ದಾನೆ.